ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ಮ್ಯಾಟರ್ ಹಳೇದೆ, ಆದ್ರೆ ನೀವು ಅನ್ಕೊಳ್ತೀರಲ್ಲ, ಟಿವಿಯಲ್ಲಿ ಹೇಳಿದ್ದನ್ನೇ ಹೇಳ್ತಿರ್ತಾರೆ, ತೋರಿದ್ದನ್ನೇ ತೋರಿಸ್ತಿರ್ತಾರೆ ಅಂತ ಹೇಳಿ. ಆದ್ರೆ ಈ ವಿಚಾರ ನಾವು ಎಷ್ಟೇ ಬಾರಿ ಪ್ರಸಾರ ಮಾಡಿದ್ರೂ ಕೂಡ, ಎಷ್ಟೇ ಬಾರಿ ಚರ್ಚೆಗೆ ಒಳಪಡಿಸಿದ್ರೂ ಕೂಡ ಸಾಲದು. ಅಷ್ಟು ಗಂಭೀರವಾದ ಮ್ಯಾಟರ್. ನಿಮಗೆ ನೆನಪಿರ್ಬೋದು, ಕಳೆದ ಕೆಲವೇ ತಿಂಗಳ ಹಿಂದೆ ಮೈಸೂರಿನಲ್ಲಿ ಒಂದು ಲ್ಯಾಬೊರೇಟರಿನೇ ತೆಗೆದುಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ಯಾವುದ್ರದ್ದು? ಗೃಹ ಸಚಿವರ ಪ್ರಕಾರ ಫಿನಾಯಿಲ್ದು. ಆದರೆ ವಾಸ್ತವವಾಗಿ ಅಲ್ಲಿದ್ದದ್ದು ಮಾದಕ ವಸ್ತುಗಳ ತಯಾರಿಕೆಗೆ ಇದ್ದ ಲ್ಯಾಬ್. ಹೆಸರು ಫಿನಾಯಿಲ್ ಫ್ಯಾಕ್ಟ್ರಿ. ಆದರೆ ತಯಾರಾಗ್ತಾ ಇದ್ದಿದ್ದು ರಾಜ್ಯದ ಮಕ್ಕಳ ಭವಿಷ್ಯದ ಮೇಲೆ ಕರಿಚಾಯಿಯನ್ನ ಮೂಡಿಸುವ ಮಾದಕ ವಸ್ತುಗಳು. ಮ್ಯಾಟ್ರು 2-3 ತಿಂಗಳ ಹಿಂದೆ ಅದು ಸುದ್ದಿ ಬಂತು, ಪ್ರಸಾರ ಆಯಿತು, ರೇಡ್ ಆಯಿತು, ಕೆಲವರನ್ನ ಅರೆಸ್ಟ್ ಮಾಡಿದ್ರು. ಮುಗಿದೋಯ್ತಾ? ಖಡಾಖಂಡಿತವಾಗಿಯೂ ಇಲ್ಲ. ರಿಪಬ್ಲಿಕ್ ಕನ್ನಡ ಇವತ್ತಿಗೂ ಕೂಡ ಮೈಸೂರಿನಲ್ಲಿ ಹೋಗಿ ಅಲ್ಲಿನ ರಿಯಾಲಿಟಿ ಚೆಕ್ ಮಾಡಿದೆ, ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಸಂಬಂಧಪಟ್ಟ ಸಚಿವರುಗಳನ್ನ, ಶಾಸಕರನ್ನ, ಜನಸಾಮಾನ್ಯರನ್ನ, ಪೊಲೀಸ್ ಅಧಿಕಾರಿಗಳನ್ನ ಮಾತನಾಡಿಸಿದ್ದೇವೆ. ಆದರೆ ಅವರೆಲ್ಲರ ಬಾಯಲ್ಲಿ ಬರ್ತಾ ಇರುವ ಉತ್ತರ ಒಂದೇ: ಇಲ್ಲ, ಮೈಸೂರು ಸೇರಿದಂತೆ ರಾಜ್ಯಾದ್ಯಂತ ತಲೆ ಎತ್ತಿರುವ ಈ ಡ್ರಗ್ ಮಾಫಿಯಾ, ಇದರ ವಿರುದ್ಧ ಮತ್ತಷ್ಟು ಮಗದಷ್ಟು ಚರ್ಚೆಗಳಾಗಬೇಕು, ಮತ್ತಷ್ಟು ಮಗದಷ್ಟು ಕಠಿಣ ಕ್ರಮಗಳಾಗಬೇಕು ಅಂತ ಹೇಳಿ. ನಮ್ಮ ಪ್ರೈಮರಿ ಕನ್ಸರ್ನ್ ಮಾದಕ ನಗರಿ ಆಗ್ತಾ ಇದೆಯಾ, ಸಾಂಸ್ಕೃತಿಕ ನಗರಿ ಅನ್ನೋದು. ಮೈಸೂರನ್ನ ಕಾಯಬೇಕಾಗಿದ್ದ ನಮ್ಮ ರಾಜಕಾರಣಿಗಳಿಗೆ ಊರಿನ ಚಿಂತೆ ನಿಜವಾಗ್ಲೂ ಉಳಿದಿದೆಯಾ, ಅಥವಾ ತಮ್ಮ ತಮ್ಮ ಕುರ್ಚಿಯನ್ನು ಗಳಿಸ್ಕೊಳ್ಳೋ ಚಿಂತೆ ಮಾತ್ರ ಪ್ರಿಯಾರಿಟಿ ಆಗಿದೆಯಾ? ಈ ಡ್ರಗ್ ಮಾಫಿಯಾವನ್ನ ತಡೆಯೋ ಯತ್ನ ಸಾಕಾಗ್ತಾ ಇದೆಯಾ? ಸಾಕಾಗ್ತಿಲ್ಲ ಅಂದ್ರೆ ಇನ್ನೇನು ಮಾಡಬೇಕು? ಪೊಲೀಸರು, ಹೊರ ರಾಜ್ಯದ ಪೊಲೀಸರು ಬಂದು ಇಲ್ಲಿ ದಾಳಿ ಮಾಡಬೇಕು, ಪತ್ತೆ ಹಚ್ಚಬೇಕು ಅಂದ್ರೆ ನಮ್ಮ ರಾಜ್ಯದ ಪೊಲೀಸರ ಕೈ ಕಟ್ಟಾಕಿರೋದು ಯಾರು? ಪೊಲೀಸರು ಇದನ್ನ ಪತ್ತೆ ಹಚ್ಚುವಲ್ಲಿ ಎಡವುತ್ತಾ ಇರೋದೆಲ್ಲಿ, ತಡೆಗಟ್ಟುವಲ್ಲಿ ಎಡವುತ್ತಾ ಇರೋದೆಲ್ಲಿ? ಇದೆಲ್ಲ ವಿಚಾರಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ಇದೆ, ಗಮನಿಸಿ. ನಾನೀಗ ಒಂದು ಫಿನೈಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ ಸೆಟಪ್ ಮಾಡ್ತಾ ಇದ್ರು, ಇನ್ನೂ ಕಂಪ್ಲೀಟು ಆಗಿರಲಿಲ್ಲ. ಅಂಥದ್ರಲ್ಲಿ ಅವ್ರು ಬಂದು ಅಲ್ಲಿ ನೋಡಿದ್ದಾರೆ, ಏನೂ ಅಲ್ಲಿ ಅವ್ರಿಗೇನು ಸಿಕ್ಕಿಲ್ಲ. ನನಗೆ ಆಶ್ಚರ್ಯ ಏನಂತಂದರೆ, ಅವರು ಪ್ರೆಸ್ಸು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮಗಿಷ್ಟು ಅಲ್ಲಿ ಸಿಕ್ಕಿರೋದು ಬೇರೆ, ಬಟ್ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ನಾನು ಇವತ್ತು ಕೂಡ ನಾನು ಅಲ್ಲಿ ಕಮಿಷನರು ಮತ್ತು ನಮ್ಮ IG ಅವ್ರ ಜೊತೆ ಎಲ್ಲ ಮಾತಾಡಿದಾಗ, ಇಲ್ಲ ಸರ್, ಏನು ನಮ್ಮ ಜೊತೆಯಲ್ಲಿ IB ಅವರು ಇದ್ದರು, ನಮ್ಮ ಜೊತೆಯಲ್ಲಿ ಅಲ್ಲಿ ಯಾವುದು ಮೆಟೀರಿಯಲ್ ಯಾವುದು ಸಿಕ್ಕಲಿಲ್ಲ ಅಂತ ಹೇಳಿದರು. ಕೇಳಿಸ್ಕೊಂಡ್ರಲ್ವಾ? ಇದು ನಮ್ಮ ಗೃಹ ಸಚಿವರು ಆಡಿದ ಮಾತು. ಮೈಸೂರಿನ ಹೆಬ್ಬಾಳ್ ಕೈಗಾರಿಕಾ ಪ್ರದೇಶದಲ್ಲಿ NCB ಮಾಡಿದ ದಾಳಿ ಬಗ್ಗೆ ಕೊಟ್ಟ ಪ್ರತಿಕ್ರಿಯೆ ಇದು. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಧಿಕಾರಿಗಳಿಗೆ ಸಿಕ್ಕಿದ್ದು ಫಿನಾಯಿಲ್ ಅಂತ ಹೇಳಿದ್ದ ಪರಮೇಶ್ವರ್ ಅವರೇ, ಇಲ್ಲಿ ನೋಡಿ, ಮೈಸೂರಿನ ಮಾದಕ ಲೋಕವನ್ನೊಮ್ಮೆ ಕಣ್ಣು ತೆರೆದು ನೋಡಿ. ಸಿಲ್ವರ್ ಶೀಟು ಕೊಡೋ ಒಂದು ಹಂಗೆ ಬತ್ತಾ. ನಾನೀಗ ಮಾದಕದ ಮಾರಿಕಣ್ಣು ಬಿತ್ತ ಮೈಸೂರಿನ ಮೇಲೆ. CM ತವರು ಜಿಲ್ಲೆಯಲ್ಲಿ ನಿಯಂತ್ರಣಕ್ಕೆ ಸಿಕ್ತಿಲ್ವಾ ಡ್ರಗ್ಸ್ ದಂಧೆ? ಸಾಂಸ್ಕೃತಿಕ ನಗರಿ ಈಗ ಮಾದಕ ಲೋಕದ ಅಡ್ಡೆ ಆಗ್ತಿದೆ. ಶ್ರೀಗಂಧದ ಪರಿಮಳ ಪಸರಿಸಿದ್ದ ನಾಡಲ್ಲಿ ಗಾಂಜಾ ಘಾಟು ಹಬ್ಬಿದೆ. ಡ್ರಗ್ಸ್ ವಿರುದ್ಧ ಸಮರ ಸಾರಿರುವ ರಿಪಬ್ಲಿಕ್ ಕನ್ನಡ ಮೈಸೂರಿನ ಮಾದಕ ಲೋಕವನ್ನ ಬಟ ಬಯಲು ಮಾಡಿದೆ. 2025ರಿಂದ ಇಲ್ಲಿಯವರೆಗೂ ಮೈಸೂರಲ್ಲಿ 300 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಇನ್ನೂ ಕೂಡ ಮುಖದ ಮೇಲೆ ಮೀಸೆ ಚಿಗುರಿಲ್ಲ. ಶಾಲಾ ಕಾಲೇಜಿಗೆ ಹೋಗಿ ಕೈಯಲ್ಲಿ ಪುಸ್ತಕ, ಪೆನ್ನು ಹಿಡಿಯಬೇಕಾದ ಮಕ್ಕಳು ನಶಾ ಲೋಕದಲ್ಲಿ ಮಿಂದೇಳುತ್ತಿದ್ದಾರೆ. ಡ್ರಗ್ಸ್ ಸೇವಿಸಿ ಮಾದಕ ಲೋಕದಲ್ಲಿ ತೇಲಾಡುತ್ತಿದ್ದಾರೆ. ಡ್ರಗ್ಸ್ ಮಾರಿ ಶಾಲಾ ಕಾಲೇಜುಗಳಿಗೂ ಕಾಲಿಡುತ್ತಿದೆ. ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಕೂಡ ಡ್ರಗ್ಸ್ ದೊರೆಯುತ್ತಿದೆ. ಸಿಲ್ವರ್ ಶೀಟು ಕೊಡೋ ಒಂದು ಗೊತ್ತಾ? ಈ ಡ್ರಗ್ಸ್ ಜಾಲ ಕೇವಲ ಮೈಸೂರಿನಲ್ಲಿ ಮಾತ್ರ ಚಾಚಿಕೊಂಡಿಲ್ಲ, ಇಡೀ ಕರುನಾಡಿಗೆ ಗಾಂಜಾ ಘಾಟು ಹರಡಿದೆ. ಹಾಗಾದ್ರೆ ಈ ನಶಾ ಲೋಕಕ್ಕೆ ಬ್ರೇಕ್ ಹಾಕೋಕೆ ಆಗಲ್ವಾ? ಮಾದಕ ಲೋಕದಿಂದ ಯುವಕರನ್ನ ಕಾಪಾಡಲು ಏನ್ ಮಾಡಬೇಕು? ಬನ್ನಿ ಚರ್ಚೆ ಮಾಡೋಣ. ಇದೇ ವಿಚಾರಕ್ಕೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಈಗ ಆಲ್ರೆಡಿ
ಪಕ್ಷಗಳ ವಕ್ತಾರರು ಹಾಗೆ ವಿಶೇಷ ಅತಿಥಿಗಳಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಅಭಿಪ್ರಾಯಕ್ಕೆ ನಮ್ಮ ವೇದಿಕೆ ಜನಾಭಿಪ್ರಾಯ ದೂರವಾಣಿ ಸಂಖ್ಯೆಗಳು, ವಾಟ್ಸ್ಆ್ಯಪ್ ಹಾಗೆ ಎಕ್ಸ್ ಖಾತೆಯ ಮೂಲಕ ಇವತ್ತಿನ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆಗಳನ್ನು ನೀವು ನೇರವಾಗಿ ನಮ್ಮ ಮಹಾಭಾರತ ಕಾರ್ಯಕ್ರಮದ ಮೂಲಕ ಹೊರಹಾಕಬಹುದು. ದಯಮಾಡಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಅತ್ಯಂತ ಮುಖ್ಯ, ಯಾಕಂದ್ರೆ ಇದು ನಿಮ್ಮ ಅಂದ್ರೆ ಜನಸಾಮಾನ್ಯರ ವಿಚಾರ. ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಹಾಗೆ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಇದ್ದಾರೆ, ಜೆಡಿಎಸ್ ವಕ್ತಾರರು ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ, ಹಾಗೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಮೌಲ್ಯಮಾಪನ ವಿಭಾಗದ ಕುಲಸಚಿವರಾದ ಡಾಕ್ಟರ್ ರಿಯಾಜ್ ಅವರಿದ್ದಾರೆ. ಇವತ್ತು ಒಬ್ಬ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿ ಅಥವಾ ರಿಜಿಸ್ಟ್ರಾರ್ ಆಗಿ ಇಲ್ಲಿಗೆ ಬಂದಿಲ್ಲ, ಅದರ ಬದಲಾಗಿ ಒಂದು ಬಹಳ ಅರ್ಥಪೂರ್ಣವಾದ ಅಭಿಯಾನವನ್ನ ಮಾಡ್ತಾ ಇರುವ ಒಂದು ಗುಂಪಿನ ಸದಸ್ಯರಾಗಿದ್ದಾರೆ. ವ್ಯಸನ ಮುಕ್ತ, ಡ್ರಗ್ ಮುಕ್ತ ಕ್ಯಾಂಪಸ್ಗಳನ್ನ ಮಾಡಬೇಕು, ಕೇವಲ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದಲ್ಲಿ ಅನ್ನೋ ಒಂದು ಅತ್ಯಂತ ಉತ್ತಮವಾದ ಹಾಗೆ ಈ ಕ್ಷಣಕ್ಕೆ ಬೇಕಾದ ಕ್ಯಾಂಪೇನ್ನ ಭಾಗವಾಗಿದ್ದಾರೆ. ಹಾಗಾಗಿ ಡಾಕ್ಟರ್ ರಿಯಾಜ್ ಅವರೇ, ವಿಶೇಷವಾಗಿ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ಹಾಗೆ ಮೈಸೂರಿನ ಸಂಸದರಾದ ಯದುವೀರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಮೊದಲಿಗೆ ನಿಮ್ಮ ಪ್ರತಿಕ್ರಿಯೆ ತಗೊಂಡು ನಾನು ಉಳಿದ ಪ್ಯಾನಲಿಸ್ಟ್ಗಳಿಗೆ ಪ್ರಶ್ನೆ ಕೇಳ್ತೀನಿ. ಹಿಂದೆ ಕೂಡ ಯಾವಾಗ ಈ ಫಿನಾಯಿಲ್ ಫ್ಯಾಕ್ಟ್ರಿ ಅನ್ಕೊಂಡಿದ್ದ ಡ್ರಗ್ಸ್ ಫ್ಯಾಕ್ಟ್ರಿ ಎಕ್ಸ್ಪೋಸ್ ಆಗಿತ್ತು, ಆ ದಿನವೂ ಕೂಡ ನೀವು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ರಿ, ಗೌರ್ಮೆಂಟ್ ಹ್ಯಾಸ್ ಟು ಆಕ್ಟ್ ಫಾಸ್ಟ್ ಅಂಡ್ ಎಫೆಕ್ಟಿವ್ಲಿ ಅಂತ ಹೇಳಿ. ಈಗ 2-3 ತಿಂಗಳಾಯಿತು ಸರ್, ಏನೇನು ಎಫೆಕ್ಟಿವ್ ಮೆಷರ್ಸ್ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಎಸ್ಪೆಷಲಿ ಮೈಸೂರಿನಲ್ಲಿ ಇರ್ತಕ್ಕಂಥ ಈ ಡ್ರಗ್ಸ್ ಮಾಫಿಯಾದ ವಿರುದ್ಧವಾಗಿ ಸರ್ಕಾರದ ಕಡೆಯಿಂದ ಆಗಿರೋದು? ಯದುವೀರ್ ಸರ್ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆಯಾ? ರೈಟ್, ಆ ಸಂಪರ್ಕ ಸಾಧ್ಯವಾಗಿಲ್ಲ, ಅದನ್ನು ಮತ್ತೊಮ್ಮೆ ಕ್ವಿಕ್ ಆಗಿ ರೀಕನೆಕ್ಟ್ ಮಾಡ್ಕೊಳ್ಳೋಣ. ಸ್ವಾತಿ ಚಂದ್ರಶೇಖರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಸ್ವಾತಿ ಅವರೇ, ನಮ್ಮ ಕಲೀಗ್ಸ್ ಗ್ರೌಂಡ್ ರಿಪೋರ್ಟ್ ಮಾಡ್ಲಿಕ್ಕೆ ಹೋದಾಗ ಮೈಸೂರಿನ ನಾಗರಿಕರು, ಸಾಮಾನ್ಯರು, ಯಾವುದೇ ಪಕ್ಷದ ಟ್ಯಾಗ್ಲೈನ್ಸ್ ಇಲ್ಲದೆ ಇರೋರು ಹೇಳ್ತಾರೆ, ತುಂಬಾ ಹಿಂದೆ ಅಂದ್ರೆ ಒಂದು 10 ವರ್ಷದ ಹಿಂದೆ ಗಾಂಜಾ ಅಂದ್ರೆ ಏನು ಅಂತ ಮೈಸೂರಿನವರಿಗೆ ಗೊತ್ತಿತ್ತು, ನೋಡಿ ಮಾಡಿ ಅಭ್ಯಾಸ ಇರಲಿಲ್ಲ ಬಹುತೇಕರಿಗೆ. ಆದರೆ ಇದೀಗ ಮೈಸೂರಿನಲ್ಲಿ ಒಂದು ಸೊಲ್ಯೂಷನ್ ಪಾರ್ಕ್ ಅಂತಾನೆ ಜಾಗ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಸೊಲ್ಯೂಷನ್ ಪಾರ್ಕ್ ಅಂತಾನೆ ಅದಕ್ಕೆ ಕರೆಯಕ್ಕೆ ಶುರು ಮಾಡ್ತಿದ್ದಾರೆ. ಅಧಿಕೃತವಾಗಿ ನೇಮ್ ಬೋರ್ಡ್ ಒಂದು ಹಾಕೋದು ಬಾಕಿ ಇದೆ. ಅಂದ್ರೆ ಯಾವ ಮಟ್ಟಕ್ಕೆ ಮೈಸೂರಿನಲ್ಲಿ ಡ್ರಗ್ ಮಾಫಿಯಾ ಅನ್ನೋದು, ಡ್ರಗ್ ತಯಾರಿಕಾ ಘಟಕಗಳನ್ನೋದು ಹಾಸು ಹೋಗಿದೆ, ಆಕ್ಷನ್ ಮೋಡ್ನಲ್ಲಿ ಸರ್ಕಾರ ಇದೆಯಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಸಂಸ್ಥೆಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ವಿಚಾರವಾಗಿ ಚರ್ಚೆಯನ್ನು ನಡೆಸ್ತಾ ಇರೋದಕ್ಕೆ. ಯಾಕೆ ಅಂತಂದರೆ ಈ ವಿಚಾರವಾಗಿ ವ್ಯಾಪಕವಾಗಿ ಜನರಲ್ಲಿ, ಅಂದರೆ ಅಲ್ಲಲ್ಲಿ ಪಾಕೆಟ್ಸಲ್ಲಿ, ನಾನು ಇಡೀ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಡ್ರಗ್ ವ್ಯಸನಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಡ್ರಗ್ ಪೆಡ್ಲರ್ಸ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂತಹ ಫೇಕ್ ನ್ಯೂಸ್ಗಳು ಇತ್ತೀಚೆಗೆ ಬಹಳಷ್ಟು ಬರೋದಕ್ಕೆ ಶುರುವಾಯಿತು. ಆದರೆ ಇವತ್ತಿನ ದಿನ ನೀವು ಒಂದು ಪರ್ಟಿಕ್ಯುಲರ್ ಇಶ್ಯೂನ ತೆಗೆದುಕೊಂಡು ಮಾತಾಡ್ತಿದ್ದೀರಿ. ಸೊ ಇದರಿಂದ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗುತ್ತೆ ಕರ್ನಾಟಕದಾದ್ಯಂತ ಏನು ಫೇಕ್ ನ್ಯೂಸ್ ಹರಡ್ತಾ ಇತ್ತು, ಎಲ್ಲೆಲ್ಲೋ ಡ್ರಗ್ ಪೆಡ್ಲರ್ಸ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತಂದು ಅದು ಸುಳ್ಳು. ಸೊ ತಾವು ಗಮನಿಸಿರ್ಬೋದು, ಈಗಲೇ ಬಹುಶಃ ತಾವು ಬುಲೆಟಿನಲ್ಲಿ ಓದಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, 3 ಗಂಟೆಗಳ ಮುಂಚೆ ಮಂಗಳೂರಿನಲ್ಲಿ 45 ಲಕ್ಷದಷ್ಟು ಗಾಂಜಾ ಮತ್ತು ಇತರೆ ಡ್ರಗ್ಸ್ಗಳನ್ನ ಈಗಾಗಲೇ ನಮ್ಮ ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನುವಂಥದ್ದು. ತಮ್ಮ ರಿಪೋರ್ಟ್ನಲ್ಲಿ ತಾವು ತೋರಿಸ್ತಾ ಇದ್ರಿ ಕರ್ನಾಟಕದ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ. ಕರ್ನಾಟಕದ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಐ ಆಮ್ ಟಾಕಿಂಗ್ ದಿಸ್ ರೆಸ್ಪೆಕ್ಟಿವ್ ಆಫ್ ದ ಗವರ್ಮೆಂಟ್. ಕರ್ನಾಟಕ ಪೊಲೀಸರನ್ನ ರಾಜಕೀಯಕ್ಕೆ ದಯಮಾಡಿ ಲೇಪನಗೊಳಿಸೋದು ಬೇಡ. ಯಾಕೆ ಅಂತಂದ್ರೆ ದೇ ಆರ್ ದ best police in this country that this country has ever produced. So that is something which is very clear. So ಏಪ್ರಿಲ್ 7ನೇ ತಾರೀಕು ಇತ್ತೀಚೆಗಷ್ಟೇ ತಾವು ನೋಡಿರ್ಬೋದು, ಒಂದು ಫೇಕ್ ಡ್ರಗ್ ವ್ಯಸನಿಯನ್ನು ಕರ್ಕೊಂಬಂದು ಆತ ಇಲ್ಲ ಹೊಸ ಒಂದು ಡ್ರಗ್ ಯಾರನ್ನೋ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದಂಥದ್ದು, ಆತನನ್ನು ರಸ್ತೆಗಳಿಗೆ ಕರ್ಕೊಂಡು ಹೋಗಿ ವಿಡಿಯೋ ಮಾಡಿ ಆತ ಹೇಗೆ ರೀಲ್ಸ್ ಮಾಡಿ ಅದನ್ನು ಫೇಕ್ ವಿಡಿಯೋವನ್ನು ಮಾಡಿಸಿದ್ರು. ಸೊ ಅದೇ ಥರದಲ್ಲಿ ಆತನಲ್ಲಿ ಮತ್ತೊಂದು ವಿಡಿಯೋವನ್ನು ಮಾಡಿಸಿ, ಇಲ್ಲ ನಾನು ಯಾವುದೋ ಶೋಕಿಗೋಸ್ಕರನೋ ಯಾವುದೋ ಮೋಜಿಗೋಸ್ಕರನೋ ಅಥವಾ ಯಾವುದೋ ಒಂದು ಚಾಲೆಂಜಿಂದ ಇದನ್ನು ಮಾಡಿಬಿಟ್ಟೆ, ಹಾಗಾಗಿ ನನ್ನ ಕ್ಷಮಿಸಿ ಅಂತ ಹೇಳಿ ಆತನನ್ನು ಹುಡುಕಿ ಮಾಡಿರುವಂಥದ್ದು. ದಿಸ್ ಇಸ್ ಒನ್ ಸೈಡ್. ಆದರೆ ಮೊನ್ನೆ ಅಷ್ಟೇ 15 ದಿನಗಳ ಹಿಂದೆ 46 ಕೋಟಿಯಷ್ಟು, ಇದನ್ನ ನಾನು ಹೇಳ್ತಾ ಇರೋದು ಕಳೆದ 20 ದಿನದ ನಾನು ಗ್ರಾಫ್ ಹೇಳ್ತಾ ಇದ್ದೀನಿ, 40 ಕೋಟಿಯಷ್ಟು ಡ್ರಗ್ ಅನ್ನ ಬೆಂಗಳೂರು ಮತ್ತು ಹೊರವಲಯಗಳಲ್ಲಿ ಈಗ ಆಲ್ರೆಡಿ ಸೀಸ್ ಮಾಡಿರುವಂಥದ್ದು. ಸಮಸ್ಯೆ ಇಲ್ವಾ? ಖಂಡಿತವಾಗ್ಲೂ ಇದೆ, ನಾನು ಇಲ್ಲ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಎಸ್ಪೆಷಲಿ ನಮ್ಮ ಬಾರ್ಡರ್ ಏರಿಯಾಗಳಲ್ಲಿ ನಾನು ಮಾತಾಡೋದಾದ್ರೆ, ಮೈಸೂರು ಅಂತ ಮಾತಾಡಿದ ತಕ್ಷಣ ನಮಗೆ ಬಾರ್ಡರ್ ಆಗುವಂತಹ ತಮಿಳುನಾಡು ಆಗಿರಬಹುದು, ಮತ್ತೆ ಅಲ್ಲಿರುವಂತಹ ದಟ್ಟ ಅರಣ್ಯ ಪ್ರದೇಶಗಳಾಗಿರಬಹುದು, ಅಲ್ಲಿಂದ ಯಾವ್ಯಾವ ನುಸುಳುಕೋರರು ಹೇಗೆ ಬರ್ತಾರೆ ಅಂತ ಚೆಕ್ ಪೋಸ್ಟ್ ಅಲ್ಲಿ ಆಬ್ವಿಯಸ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿನ ಅರಣ್ಯ ಪ್ರದೇಶಗಳಲ್ಲಿ ಬಂದಾಗ ಮೈಸೂರಿನಲ್ಲಿ ಕೂಡ ಒಂದೆರಡು ಪ್ರಶ್ನೆ ಮಾತ್ರ ಅವೈಲಬಲ್ ಇದ್ದಾರೆ ಸಂಸದರು, ಅದನ್ನ ಮುಗಿಸ್ಕೊಂಡು ವಾಪಸ್ ನಾನು ಪ್ಯಾನಲ್ ಬರ್ತೀನಿ. ಯದುವೀರ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಿದೆ ಅಂತ ಭಾವಿಸ್ತಾ ಕಳೆದ 2 ತಿಂಗಳ ಹಿಂದೆ ತಾವೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ನೀಡುವಾಗ ಹೇಳಿದ್ರಿ, ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿಗಳು ಹುಟ್ಕೊಳ್ತಾ ಇದೆ, ಸೊ ಸರ್ಕಾರದ
ಇದಕ್ಕೆ ತಡೆಯೋ ನಿಟ್ಟಿನಲ್ಲಿ ಆಗಬೇಕಾದ ಕ್ರಮ ಮತ್ತಷ್ಟು ಎಫೆಕ್ಟಿವ್ ಆಗಬೇಕು ಅಂತೇಳಿ 2 ತಿಂಗಳಲ್ಲಿ ಏನಾಗಿದೆ ಸರ್ ಮೈಸೂರಿನಲ್ಲಿ ಸರ್ಕಾರದ ಕ್ರಮಗಳು ಎಫೆಕ್ಟಿವ್ ಆಗಿದೆ ಅಂತ ಅನ್ನಿಸ್ತಿದ್ಯಾ ಅಂತ? ಕಳೆದ 2 ಅಧಿವೇಶನದಲ್ಲೂ ನಾನು 0 ಅವರ್ನಲ್ಲಿ ಈ ವಿಚಾರವನ್ನು ಎತ್ತಿದ್ದೆ. ಅಲ್ಲೂ ಕೂಡ ಏನು ಈ ಡ್ರಗ್ ಸಮಸ್ಯೆ ಮೈಸೂರಲ್ಲಿ ಇರೋದು, ಅದು ಒಂದು ಏನು ವ್ಯವಸ್ಥೆ ಇದೆ ಮೈಸೂರಿನಲ್ಲಿ ಡ್ರಗ್ಸ್ ಉತ್ಪಾದನೆ ಮಾಡುವಂಥದ್ದು ಒಂದು ಸಿಸ್ಟಮ್ ಇದೆ, ಅದನ್ನ ನಾವು ತೆಗಿಬೇಕು ಅಂತ ನಾವು ಒತ್ತಾಯಿಸಿರ್ತಕ್ಕಂಥದ್ದು ಎಲ್ಲರೂ ಗಮನಿಸಿದ್ದಾರೆ. ಇದು ಒಂದ್ ಕಡೆ ನಮ್ಗೆ ಏನು ಪ್ರಶ್ನೆ ಬಂದಿದ್ದು ಏನಕ್ಕಂದ್ರೆ, ಮೊದಲನೇ ಒಂದು ಡ್ರಗ್ಸ್ ಘಟಕವನ್ನು ಪತ್ತೆ ಮಾಡಿದ್ದು ಮಹಾರಾಷ್ಟ್ರ ಪೊಲೀಸು, ಅದಾದ ನಂತರ ಬೆಂಗಳೂರಿನಲ್ಲಿ ದೆಹಲಿ ಪೊಲೀಸ್ ಬಂದು ಪತ್ತೆ ಮಾಡಿದ್ದು, ನಂತರ ಗುಜರಾತ್ ಪೊಲೀಸ್ ಮೈಸೂರಿನಲ್ಲಿ ಬಂದು ಪತ್ತೆ ಮಾಡಿದ್ದು, ಕೊನೆಯದಾಗಿ ಇಲ್ಲಿ ಒಂದ್ ರೀತಿ ನಮ್ಮ ಪೊಲೀಸ್ನವರು ಒಂದ್ ರೀತಿ ಮರ್ಯಾದೆ ಉಳಿಸ್ಕೊಂಡ್ರು. ಹುಣಸೂರಿನಲ್ಲಿ ಆ ಡ್ರಗ್ಸ್ ಘಟಕವನ್ನು ಅವರು ಅಥವಾ ಒಂದು ಡ್ರಗ್ಸ್ ವಸ್ತುಗಳನ್ನು ಅವ್ರಿಗೆ ಸಿಕ್ಕಿದ್ದು ಹುಣಸೂರಿನಲ್ಲಿ ನಮ್ಮ ಮೈಸೂರು ಪೊಲೀಸ್ ಅದನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ಎಲ್ಲ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದೀವಿ. ಅದರ ನಡುವೆ ಒಂದು ಉತ್ಪಾದನೆ ಕೇಂದ್ರ ಏನು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಕೈಗಾರಿಕೆ ಮತ್ತು ಅನೇಕ ಒಂದು ಏನು ಕಾರ್ಖಾನೆಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು ಏನು ಜಮೀನನ್ನು ಮೀಸಲಿಟ್ಟಿದೀವಿ, ಅಲ್ಲಿ ಅದನ್ನ ಬಿಟ್ಟು ಇವತ್ತು ಡ್ರಗ್ಸ್ ಉತ್ಪಾದನೆ ಮಾಡೋದಕ್ಕೆ ಸಂಪೂರ್ಣವಾದಂತಹ ಒಂದು ಕಾರ್ಖಾನೆ ಅಂದ್ರೆ ಅದು ಉತ್ಪಾದನೆ ಮಾಡೋದಕ್ಕೆ ಸಿಂಥೆಟಿಕ್ ಡ್ರಗ್ಸ್ ಉತ್ಪಾದನೆ ಮಾಡೋದಕ್ಕೆ ಇವತ್ತು ಒಂದು ಘಟಕನ ಸಿಕ್ಕಿರ್ತಕ್ಕಂಥದ್ದು. ಅದು NCB ಕೂಡ ಪ್ರೆಸ್ ರಿಪೋರ್ಟ್ ನೀವೆಲ್ಲರೂ ಗಮನಿಸಿದ್ದೀರಿ. ಇದು ನಿಜಕ್ಕೂ ನಾನೇನೇ ರಾಜಕೀಯ ಒಂದು ಲಾಭ ಅಥವಾ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಇದು ಸಮಾಜಕ್ಕೆ ಅತ್ಯಂತ ಹಾನಿಕಾರಕವಾದಂತಹ ಒಂದು ಬೆಳವಣಿಗೆ. ಯಾಕಂದ್ರೆ ಸಾಮಾನ್ಯವಾಗಿ ಮೈಸೂರು ಇಡೀ ಕರ್ನಾಟಕನೇ ಯಾವತ್ತೂ ಸಹ ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸ್ಕೊಂಡಿರೋದು. ಇಂಥ ಒಂದು ಬೆಳವಣಿಗೆಗಳು ಯಾವತ್ತೂ ಸಹ ನಾವು ನೋಡಿಲ್ಲ. ಇದು ಬರೀ ಕಳೆದ ಒಂದು ಏನು ಒಂದು ತಲೆಮಾರದಿಂದ ಇಂಥ ಒಂದು ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದೀವಿ. ಹೆಚ್ಚು ನಮ್ಮ ಏನು ಕಾಲೇಜ್ ಟೌನ್ಗಳು ಇದಾವೆ, ಯೂನಿವರ್ಸಿಟಿ ಟೌನ್ಗಳು ಇದಾವೆ, ಯೂನಿವರ್ಸಿಟಿ ಸೆಂಟರ್ಗಳು ಅಲ್ಲಿ ಇದರ ಒಂದು ಹೆಚ್ಚು ಒಂದು ಡ್ರಗ್ಸ್ ಅನ್ನು ನೋಡ್ತಾ ಇದ್ವಿ. ಸೊ ಇದನ್ನ ಬರೀ ನಾವು ಪತ್ತೆ ಮಾಡ್ಕೊಂಡು ಆ ಡ್ರಗ್ ಸೀಸ್ ಮಾಡೋದಲ್ಲ, ಇದು ಒಂದು ಸಿಸ್ಟಮಿಕ್ ಆಗಿ ಇರ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಅದು ಬೇರೆ ಸಮೇತ ನಮ್ಮ ಸಮಾಜದಿಂದ ಕಿತ್ತಾಕ್ಬೇಕಾಗಿರ್ತಕ್ಕಂಥದ್ದು ನಮ್ ಎಲ್ಲರ ಗುರಿ ಇರ್ಬೇಕಾಗಿದೆ. ಅದಕ್ಕೆ ಇರುವಂತದ್ದು ಅಂಡ್ ಇದು ಬಹಳ ಸ್ಪಷ್ಟವಾಗಿ ನಾನು ಬಹಳ ಗಂಭೀರವಾಗಿ ಆರೋಪ ಮಾಡ್ತಾ ಇರೋದು, ಇದು ಎಲ್ಲ ರೀತಿಯ ಒಂದು ಏನು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಕೂಡ ಇದ್ರಲ್ಲಿ ಶಾಮೀಲ್ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನ ಬೇರೆ ಸಮೇತ ನಾವು ತೆಗಿಬೇಕಂದ್ರೆ ಇದು ಎಲ್ಲಾನು ಕೂಡ ಒಂದು ತರವಾಗಿರ್ತಕ್ಕಂಥದ್ದು ಬಹಳ ನಿಜವಾಗಿಯೂ ಕೂಡ ಒಂದು ಸಮಗ್ರ ತನಿಖೆ ಆಗ್ಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಅವಶ್ಯಕ. ನಿಜ ಸರ್. ನನ್ನ ಇನ್ನೆರಡೇ ಪ್ರಶ್ನೆ ಸರ್, ನಿಮ್ಮ ಹೆಚ್ಚಿಗೆ ಸಮಯ ನಾನು ತೆಗೆದುಕೊಳ್ಳೋದಿಲ್ಲ. ಒಂದು, ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಇರ್ತಕ್ಕಂಥ SP ಕಮಿಷನರ್ ಎಲ್ಲರೂ ಕೂಡ ಶುದ್ಧ ಹಸ್ತರು, ದೇ ಆರ್ ವೆರಿ ಕೇಪಬಲ್ ಟು ಕರ್ಬ್ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಅಂತ ಹೇಳಿ ಹೆಸರು ಗಳಿಸಿದವರು. ಬಟ್ ಮೈಸೂರಿಗೆ ಬಂದ ತಕ್ಷಣ ಯಾರು ಅವ್ರ ಕೈಗಳನ್ನು ಕಟ್ಟಾಕ್ತಿದ್ದಾರೆ? ಯಾಕಿದು ಎಫೆಕ್ಟಿವ್ ಆಗಿ ಪೊಲೀಸ್ ಇಲಾಖೆಯಿಂದ ಕೂಡ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಿಲ್ಲ? ಪತ್ತೆ ಹಚ್ಚಿದ್ರು ಕೂಡ ಮೂಲಕ್ಕೆ ತಲುಪೋಕಾಗ್ತಿಲ್ಲ. ಈ ರೀತಿ ಆರೋಪಗಳು ಯಾಕೆ ಬರ್ತಿದೆ ಅಂತ ಪದೇ ಪದೇ? ಅದೇ ನನ್ನ ಪ್ರಶ್ನೆ. ಸಹಜವಾಗಿ ನೀವೇ ಬಂದಿದ್ದೀರಾ ಒಂದು ಹಂತಕ್ಕೆ, ಅದು ನಮ್ಮ ಪ್ರಶ್ನೆ. ಏನಕ್ಕಂದ್ರೆ ನಾನು ಯಾವುದೇ ರೀತಿ ನಮ್ಮ SP ಅಥವಾ ಕೊಡಗಲ್ಲೂ ಸಹ ಇರುವಂತ ಪೊಲೀಸ್ ವ್ಯವಸ್ಥೆ, ಅದು ಅವ್ರ ಮೇಲೆ ನಾನು ಯಾವತ್ತೂ ಸಹ ಆರೋಪ ಹಾಕೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಬಹಳ ಅವ್ರ ಮೇಲೆ ಹಾಕ್ಬೇಕಂದ್ರೆ ಅದು ಅತ್ಯಂತ ಗಂಭೀರವಾದಂತ, ಅತ್ಯಂತ ಒಂದು ಬಹಳ ಯೋಚನೆ ಮಾಡಿ ಯಾವುದೇ ಒಂದು ಸ್ಪಷ್ಟವಾದಂತ ಒಂದು ಮಾಹಿತಿ ಇಲ್ದೇನೆ ನಾನು ಆರೋಪ ಹಾಕೋದಿಲ್ಲ, ಇವತ್ವರೆಗೂ ಹಾಕಿಲ್ಲ. ಒಂದೇ ಕಾರಣ ನಾನು ಮಾಡಿದ್ದು, ಆವತ್ತು ಸಾಯಂಕಾಲ ಅವ್ರು ಹೇಳಿದ್ದು ಅಲ್ಲಿ ಯಾವುದೇ ರೀತಿಯ ಒಂದು ಡ್ರಗ್ಸಿನ ಒಂದು ಸಮಸ್ಯೆ ಇರ್ಲಿಲ್ಲ ಅಂತ. ಅಂದ್ರೆ ಆ ಒಂದು ಡ್ರಗ್ಸ್ ಘಟಕ ಉತ್ಪಾದನೆ ಮಾಡುವಂತ ಕೇಂದ್ರ ಏನ್ ಸಿಕ್ಕಿತ್ತು ಆವಾಗ ಅವ್ರು ಹೇಳಿದ್ದು, ಮತ್ತೆ ಅದು ನಮ್ಮ ಲಾ ಅಂಡ್ ಆರ್ಡರ್ ಇದು ಹೋಮ್ ಮಿನಿಸ್ಟರ್ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಅದನ್ನ ಹೇಳಿರ್ತಕ್ಕಂಥದ್ದು ಮಾತು. ಅಲ್ಲಿ ಯಾವುದೇ ರೀತಿಯ ಒಂದು ಡ್ರಗ್ಸ್ ಘಟಕ ಅಥವಾ ಯಾವುದೇ ಒಂದು ಡ್ರಗ್ಸ್ ಉತ್ಪಾದನೆ ಕೇಂದ್ರ ಇರಲಿಲ್ಲ, ಬರೀ ಕ್ವೆಶ್ಚನಿಂಗ್ ರಿಲೇಟೆಡ್ ಮ್ಯಾಟರ್ಗೋಸ್ಕರ ಬಂದಿದ್ದು ಅಂತ ಹೇಳಿದ್ರು. ನಂತರ ಮಾರನೇ ದಿನ ನಮ್ಗೆ ಪ್ರೆಸ್ ರಿಪೋರ್ಟೇ ಬಂತು NCB ಮೂಲಕ, ಇಲ್ಲಿ ಒಂದು ಡ್ರಗ್ಸ್ ಉತ್ಪಾದನೆ ಕೇಂದ್ರ ಅಂದ್ರೆ ಒಂದು ಕ್ಲಾಂಡಸ್ಟೈನ್ ಲ್ಯಾಬ್, ಅಂದ್ರೆ ಏನು ಕ್ಲೀನಿಂಗ್ ಸೊಲ್ಯೂಷನ್ ಆಗಿ ಅದು ತೋರ್ಸ್ಕೊತಾ ಇದ್ರು. ಅದ್ರ ನಿಜಕ್ಕೂ ನೋಡಕ್ ಹೋದ್ರೆ ಈ ಸಿಂಥೆಟಿಕ್ MDMA ಡ್ರಗ್ಸ್ ಅನ್ನು ಉತ್ಪಾದನೆ ಮಾಡುವಂತ ಕೇಂದ್ರ ಇದೆ. ಆ ಸಮಯದಲ್ಲಿ ನೀವು ಏನಕ್ಕೆ ಈ ತರ ಒಂದು ಮಾಹಿತಿ ನಮ್ಗೆ ಕೊಟ್ಟಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಿದ್ ಹೊರತು ನಾನು ಯಾವುದೇ ರೀತಿ ಅವ್ರ ಮೇಲೆ ಆರೋಪ ಹಾಕಿಲ್ಲ. ಆದ್ರೆ ಅವರ ಕೈಯನ್ನು ಒಂದ್ ರೀತಿ ಕಟ್ಟಾಕಿರ್ತಕ್ಕಂಥದ್ದು ನಮ್ಗೆ ಆ ಒಂದು ಅಂತ್ಯಕ್ಕೆ ನಾವ್ ಏನಕ್ಕೆ ಬರ್ತಾ ಇದೀವಿ ಅಂದ್ರೆ, ನಮ್ಗೆ ತಾರ್ಕಿಕವಾಗಿ ಇದನ್ನ ವಿಶ್ಲೇಷಣೆ ಮಾಡುವಾಗ
ನಮ್ಗೆ ಯಾವುದೇ ರೀತಿಯ ಒಂದು ಇದಕ್ಕೆ ಒಂದು ರೀಸನ್ ಸಿಕ್ಕಲ್ಲ ನಮ್ಗೆ. ಸೊ ಅಂತಿಮವಾಗಿ ಇದೇ ಪ್ರಶ್ನೆಗೆ ನಾವು ಬರೋದು, ಎಲ್ಲಿಂದ ಇವ್ರಿಗೆ ನಿರ್ದೇಶನ ಬರ್ತಾ ಇದೆ, ಅವ್ರಿಗೆ ಫ್ರೀ ಹ್ಯಾಂಡ್ ಏನಕ್ಕೆ ಸಿಗ್ತಾ ಇಲ್ಲ, ಅದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಕೇಂದ್ರದ ಒಂದು ಅಡಿಯಲ್ಲಿ ಎನ್ಕಾರ್ಡ್ ಅಂತ ಮೀಟಿಂಗ್ಗಳನ್ನು ನಡೆಸಬಹುದು ನಾವು. ಅಂದ್ರೆ DC ಅದರ ಅಧ್ಯಕ್ಷತೆ ಆಗಿ ಅವರು ಮೀಟಿಂಗ್ ನಡೆಸಬೇಕು. ಅಂದ್ರೆ ಒಂದು ಜಿಲ್ಲೆಯಲ್ಲಿ ಈ ಡ್ರಗ್ಸ್ಗೆ ಸಂಬಂಧಪಟ್ಟಿರುವಂತದ್ದು ಏನೇನು ಕ್ರಮಗಳು ತಗೋತಾ ಇದ್ವಿ, ಯಾಕಂದ್ರೆ ಇದು ಎಲ್ಲ ಕಡೆ ಇರ್ತಕ್ಕಂಥ ಸಹಜವಾಗಿ ಇದು ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಸಮಸ್ಯೆ. ಹೌದು, ಕ್ಷಮೆ ಇರಲಿ ಇಂಟರಪ್ಟ್ ಮಾಡ್ತಿದ್ದೀನಿ ಸರ್, ಬಟ್ ನನ್ನ ಕನ್ಸರ್ನು ಅಥವಾ ಬಹುಶಃ ಕರ್ನಾಟಕದ ಬಹುತೇಕರ ಕನ್ಸರ್ನು, ಮೈಸೂರಂತೂ ಪ್ರತಿ ಬಾರಿಯೂ ಒಳ್ಳೆ ವಿಚಾರಕ್ಕೆ ಸುದ್ದಿಯಲ್ಲಿರ್ತಾ ಇತ್ತು, ಮಹಾರಾಜರು, ಪರಂಪರೆ, ಸಂಸ್ಕೃತಿ, ಕ್ಲೀನ್ ಸಿಟಿ. ಬಟ್ ಈಗ ಡ್ರಗ್ ಮಾಫಿಯಾ, ಡ್ರಗ್ ಫ್ಯಾಕ್ಟ್ರಿ, ಐ ಮೀನ್ ಯಾಕೆ ಈ ರೀತಿಯ ಬದಲಾವಣೆಗೆ ಏನ್ ಕಾರಣ ಆಯ್ತು, ಎಲ್ಲಿ ಫೇಲ್ಯೂರ್ ಆಯ್ತು ಸಿಸ್ಟಮ್ ಇದನ್ನ ತಡೆಯುವಲ್ಲಿ ಅಂತ ಹೇಳಿ? ಇದು ನಮ್ಮ ಒಂದು ಏನು ಮಾಹಿತಿ ಇದೆ, ನನ್ನ ಅರಿವು ಇದೆ, ಅದಕ್ಕೆ ಆಚೆ ಇರ್ತಕ್ಕಂಥದ್ದು. ಯಾಕಂದ್ರೆ ಇದಕ್ಕೆ ಒಂದು ಸಮಗ್ರ ತನಿಖೆ ಆಗ್ಬೇಕಾಗುತ್ತೆ. ನಾವು ಸ್ಪಷ್ಟವಾದಂತಹ ಮಾಹಿತಿ ಇಲ್ದೇನೆ ಸುಮ್ಮನೆ ಹೇಳಕ್ಕಾಗಲ್ಲ. ಆದ್ರೆ ವಾಸ್ತವ ಈಗಿದೆ, ನಮ್ಮ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಪಾರ್ಕ್ಗಳಲ್ಲಿ, ಅದು ಕೆಲವು ಏನು ಅಜೀಸೆಡ್ ಪಾರ್ಕ್ ಅಂತ ಏನಿದೆ, ಅದು ಸೊಲ್ಯೂಷನ್ ಪಾರ್ಕ್ ಅಂತಾನೆ ಇವತ್ತು ಹೇಳಲಾಗುತ್ತೆ. ನಮಗೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಬೂತ್ ಮಟ್ಟದ ಒಂದು ಕಾರ್ಯಕರ್ತರು ಅಥವಾ ನಮ್ಮ ಶಕ್ತಿ ಕೇಂದ್ರ ಕಾರ್ಯಕರ್ತರು ಎಲ್ಲರೂ ಕೇಳಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತ, ಅವರೇ ಬಂದು ತೋರ್ಸ್ಕೊಡ್ತಾರೆ ಪೊಲೀಸ್ಗೆ ಎಲ್ಲಿ ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಅವ್ರಿಗೆಲ್ಲರಿಗೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಇದೆ. ಬಟ್ ಸಂಸದರಾಗಿ ನಿಮ್ದು ಜವಾಬ್ದಾರಿ ಇರುತ್ತಲ್ಲ ಸರ್, ಇದನ್ನೆಲ್ಲ ಅಡ್ರೆಸ್ ಮಾಡೋದು. ನೂರಕ್ಕೆ ಇದ್ದೇ ಇದೆ. ಅದಕ್ಕೇನೆ ನಾವು ಪದೇ ಪದೇ ನಾವು ಅಧಿವೇಶನದಲ್ಲಿ ನಮ್ಮ ಅಡಿಯಲ್ಲಿ ಇರ್ತಕ್ಕಂಥದ್ದು ಏನೇನು ಟೂಲ್ಸ್ ಗಳಿದಾವೆ ಅದನ್ನ ನಾವು ಬಳಸ್ತಾ ಇದೀವಿ. ಆದ್ರೂ ಸಹ ವಾಸ್ತವ ಹೀಗಿದೆ, ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯ ಸರ್ಕಾರದ ಮೇಲೆ ಕೈಯಲ್ಲೇ ಇದೆ. ಅವ್ರು ಆಳ್ತಾ ಇರುವಂತ ಪಕ್ಷ, ಅವರು ಇದಕ್ಕೆ ಒಂದು ಕಠಿಣವಾದಂತ ಕ್ರಮ ತಗೊಂಡು ಬೇರೆ ಸಮೇತ ಇದನ್ನ ತೆಗಿಬೇಕಾಗಿದೆ. ಅದು ನಮ್ ಸಂಪೂರ್ಣ ಒಂದು ಬೆಂಬಲ ಇದೆ. ಮತ್ತೆ ನಮ್ಮ ಮೈಸೂರಿನಲ್ಲಿ ಎಲ್ಲ ಮಾಹಿತಿ ಇದೆ. ಬರೀ ಡ್ರಗ್ಸ್ ಸಂಬಂಧಪಟ್ಟಿರೋದಲ್ಲ, ಕೆಲವು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುವಂತ ಹಲವಾರು ಒಂದು ಏನು ಸಮಸ್ಯೆಗಳಿದೆ, ಅದನ್ನ ಬಗೆಹರಿಸಿದ್ರೆ ಪೊಲೀಸ್ಗೆ ಪೂರ್ತಿ ಒಂದು ಒಳ್ಳೆ ಒತ್ತು ಸಿಗತ್ತೆ. ಇಂಥ ಒಂದು ಸಮಸ್ಯೆಗಳು ಬಗೆಹರಿಸಿದ್ರು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಇವತ್ತೇ ಅವ್ರಿಗೆ ಒಂದು ಬೆಂಬಲ ಕೊಟ್ರೆ ಅವ್ರಿಗೆ 100% ಈ ಸಮಸ್ಯೆಯನ್ನು ಬಗೆಹರಿಸೋಕೆ, ಅದಕ್ಕೆ ಮೈಸೂರಿಂದ ತೆಗೆಯೋದಕ್ಕೆ ಅವ್ರು ಸಾಧ್ಯವಾಗುತ್ತೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಹಾಗೆ ಅಶೋಕ್ ಸರ್, ನಾಗೇಂದ್ರ ಸರ್, ಯಾ ಸರ್, ಕ್ಷಮೆ ಇರಲಿ ನಿಮ್ಮನ್ನ ವೇಟಿಂಗ್ ಝೋನಲ್ಲಿ ಇಟ್ಟದಕ್ಕೆ. ಈಗ ಒಂದು ಗ್ರಾಫಿಕ್ಸ್ನ ಸ್ಕ್ರೀನ್ ಮೇಲೆ ತನ್ನಿ, ಸ್ಟೇಟ್ ಡ್ರಗ್ಸ್ ಅಂತ ಹೇಳಿದೆ. ಬಹುಶಃ ಅಶೋಕ್ ಗೌಡ್ರೆ ನೀವು ಇದನ್ನು ಯಾವ ರೀತಿ ಗಮನಿಸ್ತೀರಿ? ನೋಡಿ, 2024-25 ಇದು 2 ವರ್ಷ ಯಾಕೆ ತೊಗೊಂಡಿದ್ದೀವಿ ಅಂದರೆ, ಒಂದೇ ಪಕ್ಷದ ಸರ್ಕಾರ ಇತ್ತು ಅನ್ನೋ ಕಾರಣ ಕಂಪ್ಯಾರಿಸನ್. 2024ರಲ್ಲಿ 4188 ಡ್ರಗ್ ಕೇಸ್ಗಳು ದಾಖಲಾಗಿದೆ. 2025ರಲ್ಲಿ 6824, ಅಲ್ಲಿಗೆ 63% ಇನ್ಕ್ರೀಸ್ ಆಗಿದೆ ಸರ್ ದಾಖಲಾಗ್ತಿರುವ ಕೇಸ್ಗಳು. ಅಂದ್ರೆ ಸ್ವಾತಿ ಅವರು ಹೇಳ್ತಾ ಇದ್ದ ಹಾಗೆ ನಾವು ಅದನ್ನ ಕಂಟ್ರೋಲ್ ಮಾಡಿ ಕೇಸ್ವರೆಗೂ ತಂದು ಸೀಸ್ ಮಾಡೋದ್ರಲ್ಲಿ ಯಶಸ್ವಿ ಜಾಸ್ತಿ ಆಗ್ತಿದೀವಿ ಅಂತ, ಅಥವಾ ಇನ್ನೂ ಹೆಚ್ಚು ಡ್ರಗ್ಗಳು ಒಳಗ್ ಬರ್ತಿದೆ, ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂತ ಯಾವ ರೀತಿ ಗಮನಿಸ್ತೀರಿ? ಇದು ಮ್ಯಾನುಫ್ಯಾಕ್ಚರ್ ಆಗ್ತಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ. ನಾವು ಸಣ್ಣ ಹುಡುಗರಿಂದಾನು ಸಹ ನಾವು ನೋಡ್ತಾ ಇದ್ವಿ. ನಾವು ಯಾವುದೋ ಒಂದು ಪ್ರತಿಷ್ಠಿತ ಕಾಲೇಜ್ ಹೆಸರು ಹೇಳಲ್ಲ ನಾವು 11th and 12th ಓದ್ಬೇಕಾದ್ರೆ ಇಲ್ಲೇ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು, ಈಗ ಸೆಂಟ್ರಲ್ ನಗರದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿಯೂ ಸಹ ಗಾಂಜಾ ಮತ್ತು ಡ್ರಗ್ಸ್ ಸಿಕ್ತಿತ್ತು ಅಂತ ಹೇಳ್ತಾ ಇದ್ರು. ಆಗ ನಮಗೆ ಆ ಕಾಲೇಜ್ ಸೇರ್ಕೊಂಬರ್ದಪ್ಪ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಥಿತಿ ಇರ್ತಿತ್ತು. ಅಂದರೆ ಈ ಕಾಲೇಜ್ ಸೇರ್ಕೊಂಡ್ರೆ ನಾವು ಡ್ರಗ್ ಎಡಿಟ್ಸ್ ಆಗ್ಬಿಡ್ತೀವಿ ಅಥವಾ ಅಂಥವ್ರ ಸಹವಾಸ ಸಿಗುತ್ತೆ ಅಂತ ಹೇಳಿ. ಅಂದರೆ ಇದು ಆಗ ಸಿಗ್ತಾ ಇತ್ತು ಅಷ್ಟೇ. ಈಗೇನಾಗ್ತಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಬಂದ ಮೇಲೆ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು, ಇದು ಗಮನಾರ್ಹವಾದಂಥ ವಿಚಾರ. ನಾವು ಅಬ್ಜೆಕ್ಟ್ ಮಾಡ್ತಿರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ, ಇದು ಏನಕ್ಕಪ್ಪ ಆಗ್ತಿದೆ. ನಾನು ಇನ್ನೂ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೋಗಿ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇವ್ರ ಹತ್ರ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ. 4.25 ಲಕ್ಷ 4.5 ಲಕ್ಷ ಕೋಟಿ ಬಡ್ಜೆಟ್ ಮಾಡ್ತೀವಿ. ಆ 4.5 ಲಕ್ಷ ಕೋಟಿ ಬಡ್ಜೆಟ್ ಅಲ್ಲಿ ಇವರು ಸಂಬಳ ಕೊಟ್ಟಿಲ್ಲ, ಮಾರ್ಚ್ ತಿಂಗಳಲ್ಲಿ ಸಂಬಳ ಕೊಟ್ಟಿಲ್ಲ ಸರ್ಕಾರಿ ನೌಕರರಿಗೆ. ಎಲ್ಲೋಯ್ತು ದುಡ್ಡು ಅಂತಂದ್ರೆ ಖಜಾನೆಗಳಿಗೆ ಹೋಗ್ತಾ ಇದೆ ಕಾಂಗ್ರೆಸ್ ನಾಯಕರು. ಅದಕ್ಕೆ ಏನಾಗ್ತಿದೆ, MLAಗಳು, ಶಾಸಕರುಗಳು ಮತ್ತು ಬೇರೆ ಇವ್ರುಗಳಿಗೆ ದುಡ್ಡು ಬರ್ತಾ ಇಲ್ಲ. ಡೆವಲಪ್ಮೆಂಟ್ಗೆ ದುಡ್ಡು ಹಾಕಿದ್ರೆ ಪಾಪ ಅವನೇನೋ ಕಾಂಟ್ರಾಕ್ಟರ್ ಒಂದು ಅಷ್ಟು ಕೊಡ್ತಾನೆ, ಆವಾಗ ಏನೋ ಇಸ್ಕೊಂಡು ಹೋಗ್ತಾರೆ ಅವರು. ಆವಾಗ ಚುನಾವಣೆ ದುಡ್ಡು ಮಾಡ್ಕೊಂತಾರೆ. ಆಯ್ತು, ಈಗೇನಾಗ್ತಿದೆ, ಸರ್ಕಾರ ಒಂದು ಹಿರಿಯ ಅಧಿಕಾರಿ ನನ್ನ ಹತ್ರ ಹೇಳ್ತಾ ಇದ್ರು, ಒಂದು ದೊಡ್ಡ ಮಾಹಿತಿ ಕೊಟ್ಟರು. ಏನು ಅಂತ ಹೇಳಿದ್ರೆ, ಸರ್ಕಾರ ಕುಲ್ಲ ಬಿಟ್ಬಿಟ್ಟಿದೆ. ನೀವು ಡ್ರಗ್ಸ್ ಆದ್ರೂ ಮಾಡ್ಕೊಳ್ಳಿ, ಮಟ್ಕ ಆದ್ರೂ ಮಾಡ್ಕೊಳ್ಳಿ, ಹೆಂಗನ ದುಡ್ಡು ಸಂಪಾದನೆ ಮಾಡಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ. ಅಕ್ಕ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡಿ.
ಕಂಪ್ಲೀಟ್ ಮಾಡ್ಲಿ ಅವ್ರು Hit and complete BJP complete ವಕ್ತಾರ ಮಾಡ್ಲಿ. ಪಾಯಿಂಟ್ ಏನಂದ್ರೆ ಮಾಡ್ಬೇಡಿ, ಈ please. ಕುಲ್ಲ ಬಿಟ್ಬಿಟ್ಟಿದ್ದಾರೆ. ಮಟ್ಕ ಆಗ್ಲಿ ಅಥವಾ ಡ್ರಗ್ಸ್ ಆಗ್ಲಿ ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಶಾಸಕರಿಗೆ ದುಡ್ಡು ಬರ್ತಾ ಇಲ್ಲ, ಶಾಸಕರ ಹತ್ರ ದುಡ್ಡಿಲ್ಲ, ಈ ಕಾರಣದಿಂದ ಅಂತ ಹೇಳಿ. ಅರ್ಥ ಏನು ಅಂತ ಹೇಳಿದ್ರೆ ಇಲ್ಲ, ಆ ಈ ಅಧಿಕಾರಿ ಹೆಸರು ಸರ್ಕಾರ ಹೇಳ್ಬಿಡಿ. ಕಂಗಾಲಾಗಿದೆ, ಅಧಿಕಾರಿ ಈ ಮಾತ್ರ ಸರ್ಕಾರ ಹೇಳಿದ್ರೆ ಹತ್ರ ಸತ್ಯ ಆದ್ರೆ ದುಡ್ಡಿಲ್ಲ, ಹೇಳಿ, ಹೆಸರು ಹೇಳಿ. ಈ ಸರ್ಕಾರ ಶಾಸಕರಿಗೆ ಆಗ್ಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ಲ, 6 ಸ್ಮಿತಾ ಅವ್ರೆ, ಜನ ಸುಮ್ನೆ ಶಾಸಕರು ಬಂದು ಲೆಟರ್ ಕೊಟ್ಟಿದ್ದಾರೆ. ಆರಿಕೆ ಉತ್ತರ 25 ಜನ ಕೊಡೋದ್ರಲ್ಲಿ ಅರ್ಥ ಇಲ್ಲ, ಶಾಸಕರು ಹೇಳ್ತಾ ಇದ್ದೀನಿ. ಹೈಕಮಾಂಡ್ ಲೆಟರ್ ಬರ್ದಿದ್ದಾರೆ, ನಮ್ಮ ಹತ್ರ ಡೆವಲಪ್ಮೆಂಟ್ ದುಡ್ಡಿಲ್ಲ, ಈ ಸರ್ಕಾರ ಏನ್ ಮಾಡ್ತಿದೆ ನಮಗೋಸ್ಕರ ಅಂತ ಅನ್ಬಿಟ್ಟು ಅವ್ರು ಕೇಳ್ತಾ ನಿಮ್ಮ ಇದ್ದಾರೆ. ಅರ್ಥ ಶಾಸಕರಿಗೂ ಏನು ಅಂತ ಸೇರಿ ಹೇಳಿದ್ರೆ 51 ಕೋಟಿ ಈ ಮೊನ್ನೆಯಷ್ಟೇ ಸರ್ಕಾರ release ಮಾಡಿದ್ದೀವಿ ನಾವು. ಸಿದ್ದರಾಮಯ್ಯನವ್ರ ನೇತೃತ್ವ ಮೊನ್ನೆಯಷ್ಟೇ release ಮಾಡಿದ್ದೀವಿ ನಾವು. 17 ಬಜೆಟ್ ಪ್ರೆಸೆಂಟ್ ಮಾಡಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಂಬಳ ಇಲ್ಲ ಸರ್ಕಾರಿ ನೌಕರರಿಗೆ. ಅದರಿಂದಾಗಿ ಸರ್ಕಾರಿ ಸರ್ಕಾರಿ ನೌಕರರಿಗೆ ಸಂಬಳ ಇಲ್ಲ ಅಂತ ಹೇಳ್ಬೇಡಿ ನೀವು ದಯಮಾಡಿ. ಇಲ್ಲ, ಇಲ್ಲ, ಇಲ್ಲ. ಈ ರೀತಿಯಾದಂತಹ ಸುಳ್ಳು ಆರೋಪಗಳನ್ನ ಒಂದು ಉದಾಹರಣೆ ಅಶೋಕ್ ಗೌಡ್ರೆ, ನಿಮ್ಗೇನೆ ಪ್ರಶ್ನೆ. ಸ್ವಾತಿ ಅವರ ಆಕ್ಷೇಪ ಇರೋ ರೀತಿಯಲ್ಲೇ ಒಂದ್ ಆ ರೀತಿ ಯಾವ್ದಾದ್ರು ಅಧಿಕಾರಿ ಅಥವಾ ಒಂದ್ ಯಾವ್ದಾದ್ರು ಜನಪ್ರತಿನಿಧಿಗಳು ಹಿಂಗ್ ಕುಲ್ಲಂ ಕುಲ್ಲ ಮಾಡಿರೋದು ಅವರು ಅದೇ ಹೇಳಿದ್ರು. ಅಧಿಕಾರಿಗಳ ನನ್ನ ಸ್ಟ್ಯಾಟಿಸ್ಟಿಕ್ಸ್ ಹತ್ರ ಆಗಿಂತ ನಿಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಾ ಇದ್ದೀರಾ? ಬಲ್ಲೆಲ್ಲ ಪ್ರೆಸ್ ಮೀಟ್ ಮಾಡಿ ಬಿಜೆಪಿ ಅವರು ಬಂದು ಅಂತೇಳಿ ಹೇಳಿ ಇಂಥ ಅಧಿಕಾರಿಗಳು ಅಂತ ಹೇಳಿ ನೋಡೋಣ. ನಿಮ್ಮ ಸಂಸದರು ಅದೇ ಆರೋಪ ಮಾಡಿದ್ರಲ್ಲ, ನಾನು ಅವ್ರಿಗೂ ಅದೇ ಪ್ರಶ್ನೆ ಕೇಳಬೇಕು ಅಂತ ಸಮಯದ ಅಭಾವ ಇತ್ತು, ಸಾಧ್ಯ ಆಗ್ಲಿಲ್ಲ. ಹೇಳಿ ನೋಡೋಣ. 11 ಜನ ಶಾಸಕರು ಯಾರ ಅಧಿಕಾರಿಗಳು ಹೇಳ್ತಾ ಇದ್ದಾರೆ? ಬೇರೆಯವರೆಲ್ಲ ಸಹ ಅದರಲ್ಲಿ ನೋಡಿ, ಯಾವ್ದಾದ್ರು ಸರ್ಕಾರ ಕುಲ್ಲಂಕುಲ್ಲವಾಗಿ ಡ್ರಗ್ಸ್ ಮಾಡಿ ನನಗೆ ಕನ್ಸರ್ನ್ ಇರೋದು ಡಾಕ್ಟರ್ ರಿಯಾಜ್ ಸರ್ ಇದ್ದಾರೆ. ಡಿಸ್ಟ್ರಿಕ್ಟ್ ಗ್ರಾಫಿಕ್ಸ್ ಅಂತ ಹೇಳಿದೆ, ಅದನ್ನ ಸಾಧ್ಯ ಆದ್ರೆ ಸ್ಕ್ರೀನ್ ಮೇಲೆ ಬನ್ನಿ ತನ್ನಿ. ರಿಯಾಜ್ ಸರ್, ಹೈಡ್ರೋ ಡ್ರಗ್ಸ್ ಅಂತೆ, ಸಿಂಥೆಟಿಕ್ ಡ್ರಗ್ಸ್ ಅಂತೆ, ಗಾಂಜಾ ಗೀಂಜಾ ಎಲ್ಲ ಮಾಮೂಲಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸರ್. ಇದೆಲ್ಲ ಸಿಗ್ತಾ ಇರೋದು ಯಾರಿಗೆ? ಯಾರೋ ಐಷಾರಾಮಿ ಜೀವನ ನಡೆಸ್ತಾ ಇರುವ ಶ್ರೀಮಂತನ ಮನೆ ಮಕ್ಕಳಿಗೆ ಮಾತ್ರ ಅಲ್ಲ ಸರ್, ಕಾಲೇಜಿಗೆ ಫೀಸ್ ಕಟ್ಲಿಕ್ಕೋಸ್ಕರ ಎಜುಕೇಶನ್ ಲೋನ್ ತೆಗೆದಿರುವ ಬಡ ಮಕ್ಕಳು, ಮಧ್ಯಮ ವರ್ಗದ ಮನೆಯ ಮಕ್ಕಳು, ಅವ್ರ ಕೈಗೂ ಕೂಡ ಲೀಲಾಜಾಲವಾಗಿ ಸಿಗ್ತಾ ಇದೆ ಅಂತಂದ್ರೆ ನೀವು ಯಾರನ್ನ ಬ್ಲೇಮ್ ಮಾಡ್ತೀರಿ? ರಾಜಕಾರಣಿಗಳು ಕೇಳಿದ್ರೆ ಕಾಂಗ್ರೆಸ್, ಬಿಜೆಪಿ, JDS ಹಿಂಗೆ ಒಬ್ರಿಗೊಬ್ರು ಬಟ್ ತೋರಿಸ್ಕೊಂಡು ಓಡಾಡ್ತಾರೆ ಸರ್. ಬಟ್ ಯಾಕೆ ಇಷ್ಟೊಂದು ಅನಾಯಾಸವಾಗಿ ಡ್ರಗ್ಸ್ ಸಿಗ್ತಿದೆ ಅಂತ ಹೇಳಿ? ನಮಸ್ಕಾರ. ನಾನು ವಿಶ್ವವಿದ್ಯಾಲಯದ ಪರವಾಗಿ ಮೊದಲನೇದಾಗಿ ಹೇಳುವುದೇನೆಂದರೆ, ಈ ಸಮಸ್ಯೆ, ಡ್ರಗ್ ಸಮಸ್ಯೆ, ಮಾದಕ ವಸ್ತುಗಳ ಸಮಸ್ಯೆ ಈಗಲಿಂದ ಅಲ್ಲ, ಮುಂಚಿತವಾಗ್ಲಿಂದನೂ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಸೇವಿಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಹಾಗೂ ಇದನ್ನು ಹೋಗಲಾಡಿಸ್ಬೇಕು ಅಂತಂತ ಹೇಳಿದ್ರೆ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಮಾಜವಾಗಿ, ಸರ್ಕಾರದಿಂದ ಮತ್ತು ಕಾನೂನು ಸುವ್ಯವಸ್ಥೆ ಎಲ್ಲರೂ ಒಗ್ಗೂಟಿ ಮಾಡಬೇಕು. ಆದರೆ ಒಂದು ವಿಶ್ವವಿದ್ಯಾಲಯವಾಗಿ ತಾವು ಹೇಳ್ದಂಗೆ ಬೇರೆಯವರು ಸೇವಿಸೋರಲ್ಲಿ ಇತ್ತೀಚೆಗೆ ಯುವಕರು ಇದರಲ್ಲಿ ಜಾಸ್ತಿ ಬೀಳ್ತಾ ಇದ್ದಾರೆ. ಹಾಗೂ ಆರೋಗ್ಯ ವ್ಯವಸ್ಥೆಯಾಗಿ ಇದನ್ನು ಧ್ಯೇಯನ್ನು ಇಟ್ಟುಕೊಂಡು ನಮ್ಮ ಕುಲಪತಿಗಳಾದ ಡಾಕ್ಟರ್ BC ಭಗವಾನ್ ಅವರು ಸೇರಿದಾಗ್ಲಿಂದ ಈ ಸಮಸ್ಯೆ ಬಗ್ಗೆ ಒಂದು ಕಾಳಜಿ ವಹಿಸಿ ಇದನ್ನು ತನ್ನ ಒಂದು ದೂರದೃಷ್ಟಿಯಿಂದ ಇಟ್ಕೊಂಡು ತನ್ನ ವಿಷನ್ ಆಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಅದಕ್ಕೆ ಬೇಕಾಗಿರುವಂಥದ್ದು ಸುಮಾರು ಕಡೆ ನೀವು ನೋಡಿದ್ರೆ ಇದು ಇನ್ಕ್ರೀಸ್ ಆಗ್ತಾ ಇರೋಕ್ಕೆ ಕಾರಣ ಹಲವಾರು ಇದೆ. ಒಂದು, ಸಪ್ಲೈ ಈಸಿ ಆಗಿದೆ. ಉತ್ಪಾದನೆ ಏನಿದೆ, ಉತ್ಪಾದನೆ ಎಲ್ಲ ಕಡೆ ದುಡ್ಡುಗೋಸ್ಕರನೋ ಏನಕ್ಕೋಸ್ಕರನೋ ಅದರ ಸಮಾಜದ ಬಗ್ಗೆ ಏನು ಪರಿಣಾಮ ಬೀಳುತ್ತೆ ಅನ್ನೋದ್ರ ಬದಲಾಗಿ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕ್ರಮಗಳು ತೆಗೆದುಕೊಳ್ಳಬೇಕಾಗಿರೋದು ಸರ್ಕಾರದ ಮಟ್ಟದಲ್ಲಿ ಕ್ರಮ ತೆಗೆದುಕೋಬೇಕು. ಜನಸಾಮಾನ್ಯರು ಕೂಡ ಈ ಥರ ಏನಾದರೂ ಬರ್ತಾ ಇದ್ದರೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಅದೊಂದು. ಎರಡನೇದು ಏನಾಗಿದೆ ಅಂದರೆ ಡಿಮ್ಯಾಂಡ್, ಸೇವನೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಸುಮಾರು ಕಡೆ ನಮಗೆ ಈಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಾಗಲಿ ಪಿಯರ್ ಪ್ರೆಷರ್ ಆಗಿದೆ. ನನ್ನ ಫ್ರೆಂಡ್ ತೊಗೊಳ್ತಾ ಇದ್ದಾನೆ, ಇದನ್ನು ತೊಗೊಂಡ್ರೆ ನಾನು ಭಾಳ ಕೂಲ್ ಅನ್ನಿಸ್ತೀನಿ, ಇದನ್ನು ತೊಗೊಳ್ಳಿಲ್ಲ ಅಂದರೆ ನನಗೆ ಗುಂಪಿಂದ ಹೊರಗಡೆ ಇಡ್ತಾರೆ. ಆಮೇಲೆ ನನಗೆ ಏನಾದರೂ ಸ್ಟ್ರೆಸ್ ಇರ್ತದೆ, ಮೆಂಟಲ್ ಸ್ಟ್ರೆಸ್ ಇರ್ತದೆ ಓದಬೇಕಾದ್ರೆ, ಅಥವಾ ನನ್ನ ಅನ್ಎಂಪ್ಲಾಯ್ಮೆಂಟು, ಪಾವರ್ಟಿ, ಇದರಿಂದ ಹಲವಾರು ಕಾರಣದಿಂದ ಈ ಸೇವನೆ ಕೂಡ ಹೆಚ್ಚಿಗೆ ಆಗ್ತಾಯಿದೆ. ಮುಂಚೆ ಏನಾಗ್ತಾ ಇತ್ತು, ಒಂದು ಸಿಗರೇಟ್ ಸೇದಿದ್ರೆ ಒಂದು ದೊಡ್ಡ ಹೀರೋ ಆಗಿ ಪರಿಗಣಿಸ್ತಾ ಇದ್ರು. ಈಗ ಸಿಗರೇಟಿಂದ ಹೆಂಗೆ ಬೆಳೀತಾ ಇದೆಯೋ ಅದ್ರ ಮೇಲೆ ಜನರು ಕೂಡ ಅದರಿಂದ ಒಂದು ಹೆಜ್ಜೆ ಮುಂದೆ ಆಗಿ ಮಾಡರ್ನೈಸ್ ಆಗಿ ಡ್ರಗ್ ಸೇವನೆಯಲ್ಲಿ ಹೋಗುತ್ತಿದ್ದಾರೆ. ಸೊ ಆದ್ದರಿಂದ ಇದಕ್ಕೆ ಮುಂಚಿತವಾಗಿ ನಾವು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ಪ್ರಾಮಾಣಿಕವಾಗಿ ಒಂದು ರಿಯಾಕ್ಟಿವ್ ಅಪ್ರೋಚ್ ಮಾಡೋ ಬದಲು ಒಂದು ಪ್ರೊಆಕ್ಟಿವ್ ಅಪ್ರೋಚ್ ಮಾಡಬೇಕು. ಸೊ ಜನರಲ್ಲಿ ಇದರದ ದುಷ್ಪರಿಣಾಮಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು. ಮೊದಲನೆಯದಾಗಿ ಅದು ಶಾಲಾ ಮಟ್ಟದಲ್ಲಿ ಆಗಬೇಕು,
ಮತ್ತು ಕಾಲೇಜ್ಗಳ ಮಟ್ಟದಲ್ಲಿ ಇದು ನಡೀತಾ ಇರಬೇಕು. ಸೊ ಇದನ್ನು ಮಾಡಿದ್ರೆ ಒಟ್ಟಾಗಿ ಸೇರಿಕೊಂಡು ಇದನ್ನು ಮಾಡ್ಬೋದು. ಹಾಗೂ ವಿಶ್ವವಿದ್ಯಾಲಯವು ನಾವು ಸೇರಿದಾಗಲಿಂದ ಒಂದು ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ಯುವ ಶುದ್ಧಿ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ 1500ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳಿದೆ. ಆಗ ನಮ್ಮ ವಿಶ್ವ ಕುಲಪತಿಗಳು ಡಾಕ್ಟರ್ BC ಭಗವಾನ್ ಅವರದು ಮುಂದಾಳತ್ವದಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲಿ ಹೋಗಿ ಅಲ್ಲಿ ಆಯಾ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳನ್ನು ಹೊಂದಿಕೊಂಡು ಒಂದು ವಾಕೆಥಾನ್ ಅನ್ನು ಮಾಡಿ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮೊದಲನೇದಾಗಿ ಹಮ್ಮಿಕೊಂಡಿದ್ದಾರೆ. ಇದು ಒಪ್ಕೊಳ್ಳೋಣ, ಅಂದ್ರೆ ಅವೇರ್ನೆಸ್ ಮೂಡಿಸಬೇಕು, ಒಪ್ಕೊಳ್ಳೋಣ, ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಹಂಗಂತ ಕೈ ಕಟ್ಕೊಂಡು ಕೂರ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ಸರ್. ನಮ್ಮ ಮೈಸೂರಿನಲ್ಲಿ ಒಂದಷ್ಟು ಜನ ಲೋಕಲೈಟ್ಸ್ನ ಮಾತನಾಡಿಸಿದಾಗ ಅವ್ರ ಕನ್ಸರ್ನ್ ಹೆಂಗಿತ್ತು ಅಂದರೆ ಅದೇನೋ ಸೊಲ್ಯೂಷನು ಮತ್ತು ಸ್ನಿಫಿಂಗ್ ಡ್ರಗ್ ಅಂತೆ. ಎಷ್ಟು ಅಡಿಕ್ಟ್ ಆಗಿರ್ತಾರೆ ಮಕ್ಕಳು ಅಂದರೆ ಅದು ಸಿಗದೆ ಹೋದರೆ ಪೆಟ್ರೋಲ್ ಪಂಪ್ಗಳ ಹತ್ರ ಹೋಗ್ಬಿಟ್ಟು, ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಬಟ್ಟೆ ಮೇಲೆ ಪೆಟ್ರೋಲ್ ಹಾಕೊಂಡು ಅದನ್ನು ಸ್ನಿಫ್ ಮಾಡ್ತಾ ಇರ್ತಾರೆ. ಅಂದರೆ ಅಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿರುವವರಿಗೆ ಅವೇರ್ನೆಸ್ ಐನೋ ಮುಂದಿನ ದಿನಗಳನ್ನು ಗಮನದಲ್ಲಿ ಇಟ್ಕೊಂಡು ಅದು ಸೊಲ್ಯೂಷನ್ ಆಗ್ಬೋದು. ಬಟ್ ಅಡಿಕ್ಟ್ ಆಗ್ತಾ ಇರುವವರನ್ನ ತಡಿಲಿಕ್ಕೆ ಸರ್ಕಾರದ ಕಡೆಯಿಂದ ಎಫೆಕ್ಟಿವ್ ಆಗಿ ಕ್ರಮ ಇದೆಯಾ? ಪೊಲೀಸ್ಗಳ ಕಡೆಯಿಂದ ಇದೆಯಾ? ಸೊಸೈಟಿ ಕಡೆಯಿಂದ ಸರಿಯಾಗಿ ಕ್ರಮ ಕೈಗೊಳ್ಳಲಾಗ್ತಿದೆಯಾ? ಅದೇ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ಹೇಳಿದ ಹಾಗೆ ಇದರದ ಸೇವನೆಯನ್ನು ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಉಂಟು. ಈ ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಯುವಕರಲ್ಲಿ ಇದ್ರ ಬಗ್ಗೆ ಒಂದು ತೆಗೆದುಕೊಳ್ಳಬೇಕಾದ, ನನಗೇನೋ ಒಂದು ಮನಸ್ಥಿತಿಯಲ್ಲಿ ನನಗೆ ಒಂದು ಒಳ್ಳೇದಾಗುತ್ತೆ, ನಾನು ಒಂಥರ ಗುಂಪಿನಲ್ಲಿ ಒಂದಾಗ್ತೀನಿ, ಗುಂಪಿನಲ್ಲಿ ಮೂಲೆ ಗುಂಪು ಆಗೋದಿಲ್ಲ ಅಂತ ಪಿಯರ್ ಪ್ರೆಷರಿಂದ, ಮತ್ತು ಈಗಿನ ಕಾಲದಲ್ಲಿ ತಂದೆ ತಾಯಿ ಕೂಡ ಒಂದು ತಂದೆ ತಾಯಿ ಸ್ಥಾನದಲ್ಲಿ ಬದಲು ಒಂದು ಫ್ರೆಂಡ್ಸ್ ಆಗಿ, ಒಂದು ಸ್ನೇಹಿತರಾಗಿ ತಮ್ಮ ಮಕ್ಕಳನ್ನ ಓಪನ್ ಕಮ್ಯುನಿಕೇಷನ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತೆ ಇದಕ್ಕೆ ಬೇಕಾಗಿರುವಂಥದ್ದು, ಯಾರಾದರೂ ಡ್ರಗ್ ಸೇವನೆ ಮಾಡಿದಾಗ ಇನಿಷಿಯಲ್ ಸಿಂಪ್ಟಮ್ಸ್ ಅನ್ನೋದು ಬರ್ತದೆ. ಅವ್ನ ರೂಮಲ್ಲಿ ಒಬ್ಬನೇ ಇರೋದು, ಅವ್ನು ಮಾತಾಡ್ಸದೇ ಇರೋದು, ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇರೋದು, ಇಂತಹದ್ದು ಏನಾದರೂ ಒಂದು ಚಿಹ್ನೆಗಳು ಕಾಣಿಸ್ಕೊಂಡಲ್ಲಿ ತಕ್ಷಣವೇ ಅವನಿಗೆ ಏನು ವ್ಯವಸ್ಥೆ ಬೇಕು, ಅವನಿಗೆ ಸಪೋರ್ಟ್ ಮೆಕ್ಯಾನಿಸಮ್ ಬೇಕು, ಅದನ್ನ ಮಾಡಬೇಕು. ಹಾಗೂ ಪುನರ್ವಸತಿ ಕೇಂದ್ರಗಳನ್ನು ಸರ್ಕಾರ ಪ್ರತಿಯೊಂದು ಜಿಲ್ಲೆಯಲ್ಲೂ ತೆರೆದಿದೆ. ಆದರೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಮಾಹಿತಿ ಹೋಗ್ತಾ ಇಲ್ಲ. ಹಾಗೂ ಕಾನೂನು ಸುವ್ಯವಸ್ಥೆ ಆಗಿ ನಾವು ಒಂದು ಒಳ್ಳೆ ನ್ಯಾಷನಲ್ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ ಅನ್ನೋದು ಮಾಡಿದ್ದೀವಿ, NDPS ಆ್ಯಕ್ಟ್. ಅದರಲ್ಲಿ ಕಠಿಣ ಕ್ರಮ ಅಂದರೆ ಉತ್ಪಾದನೆ ಮಾಡೋರಿಗೆ 20 ವರ್ಷವರೆಗೂ ಸಜೆ ಇದೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದ ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ 4500 ಕೇಸಿಂದ 6000ವರೆಗೂ ಹೋಗಿದೆ. ತಮ್ಮ ಟಿವಿಯಲ್ಲೇ ತೋರಿಸ್ತಾ ಇದ್ರಿ 63% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಪೊಲೀಸ್ ಅವರು ಕಂಡಾದ ಮೇಲೆ ಇದು ಕೇಸ್ಗಳು ಬುಕ್ ಆಗ್ತಾ ಇರೋದು. ಸೊ ಇದನ್ನ ಯಾವುದೇ ಇದನ್ನು ಹೇಳೋದಿರ ಮೊದಲು ಜಾಗೃತಿ, ಮತ್ತು ಅಲ್ಲಿ ತಗೊಂಡವರು ಡ್ರಗ್ ತಗೊಳ್ತಾ ಇದ್ದಾನೆ ಅನ್ನೋ ತಕ್ಷಣ ಅವ್ನಿಗೊಂದು ಶೋಷಣವಾಗಿ ನೋಡಬಾರ್ದು. ಅವ್ನಿಗೆ ಬೇಕಾಗಿರುವಂಥ ಮೆಡಿಕಲ್ ಸಪೋರ್ಟ್ ಆಗಲಿ, ರಿಹ್ಯಾಬಿಲಿಟೇಟಿವ್ ಸಪೋರ್ಟ್ ಆಗಲಿ, ಎಲ್ಲ ವೈದ್ಯಕೀಯ ಕ್ರಮಗಳನ್ನ ತಗೊಂಡು ಅವ್ರನ್ನ ಸಮಾಜದಲ್ಲಿ ಒಂದು ಅಂಗವಾಗಿ ನೋಡಿಕೊಂಡು ಮುಂದೆ ಬರಿಬೇಕಾಗುತ್ತೆ. ಸೊ ಇದು ಬಹುಮುಖ ಪ್ರಾಬ್ಲಮ್ ಆಗಿದೆ. ಇಟ್ ಇಸ್ ಅ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಇಸ್ ರಿಕ್ವೈರ್ಡ್, ನಾಟ್ ಒಂದು ಇವರಿಂದ ಮಾತಾಡೋಣ ಸರ್. ನಾವು ಪರಿಹಾರದ ವಿಚಾರನೂ ಮಾತನಾಡಿ, ಸೊಲ್ಯೂಷನ್ ಅನ್ನೋದು ಕಷ್ಟ. ಡ್ರಗ್ ವಿಚಾರ ಮಾತನಾಡುವಾಗ ಡ್ರಗ್ ಅಲ್ಲೇ ಸೊಲ್ಯೂಷನ್ ಅಂತ ಹೇಳಿ ಪ್ರತ್ಯೇಕವಾಗಿ ವಿಭಾಗ ಬೇರೆ ಇದೆ ಅಂತ ನಾವು ಪರಿಹಾರದ ಬಗ್ಗೆ ಮಾತನಾಡೋಣ. ನಾಗೇಂದ್ರ ಸರ್, ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಇವತ್ತಿನ ಪ್ರಶ್ನೆ ಬಗ್ಗೆ ಕೂಡ ನಾವು ಗಮನ ಕೊಟ್ಬಿಡೋಣ. ಆನ್ಲೈನ್ ಪ್ರಶ್ನೆ, ರಾಜ್ಯದಲ್ಲೂ ಹಬ್ಕೊಂಡಿದೆಯಾ ಉಡ್ತಾ ಪಂಜಾಬ್ ಮಾದರಿಯ ಜಾಲ ಅನ್ನೋದು ನಮ್ಮ ಪ್ರಶ್ನೆ. QR ಕೋಡ್ ಸ್ಕ್ರೀನ್ ನ ಮೇಲೆ ಡಿಸ್ಪ್ಲೇ ಆಗುತ್ತೆ, ಅದನ್ನ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ಲಗತ್ತಿಸಬಹುದು. ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ನಿಮ್ಮ ಉತ್ತರ ಯಾವ ಪರ್ಸೆಂಟೇಜ್ನಲ್ಲಿ ಯಾವ ವಿಚಾರಕ್ಕೆ ಬಂದಿದೆ ಅನ್ನೋದನ್ನ ನಾವು ತಿಳಿಸ್ತೀವಿ. ನಾಗೇಂದ್ರ ಸರ್, ಮೈಸೂರಿನಲ್ಲಿ ಒಬ್ಬ ಪೋಷಕರು ಮಾತನಾಡುವಾಗ ಅವರ ಆತಂಕವನ್ನು ವ್ಯಕ್ತಪಡಿಸಿದ್ರು, ಬಹುಶಃ ಕರ್ನಾಟಕದಾದ್ಯಂತ. ಯಾಕಂದ್ರೆ ನಮಗೆ ಸಿಕ್ಕಿರುವ ಲಿಸ್ಟ್ ನೋಡಿ, ವಿಜಯಪುರ, ಹಾವೇರಿ, ಸರ್ ಕಲಬುರ್ಗಿ, ಉತ್ತರ ಕನ್ನಡ, ಮಂಡ್ಯ, ಇಲ್ಲೆಲ್ಲಾ ಕಡೆಗಳು ಕೂಡ ಡ್ರಗ್ಸ್ ಸೀಸ್ ಆಗ್ತಿದೆ. ಅಂದ್ರೆ ಅಲ್ಲಿನ ಮಕ್ಕಳವರೆಗೂ ಡ್ರಗ್ಸ್ ರೀಚ್ ಆಗೋ ಹಂತದಲ್ಲಿ ಇದೇ ಜಾಲ ಅಂತೇಳಿ ಪೋಷಕರೊಬ್ರು ಹೇಳ್ತಾರೆ. ಮಗ 100 ರೂಪಾಯಿ ಕೇಳಿದ್ರೆ ಯಾಕೆ ಕೇಳ್ತಿದ್ದಾನೋ ಅನ್ನೋ ಆತಂಕ, ಕೊಡದೆ ಹೋದ್ರೆ ಮತ್ತಿನ್ನೆಲ್ಲ ಅಡ್ಡದಾರಿ ಹಿಡಿತಾನೋ ಅನ್ನೋ ಆತಂಕ, ಹಂಗೆ ತಲುಪಿಬಿಟ್ಟಿದೆ ಈ ಡ್ರಗ್ ಭಯ ಪೋಷಕರಿಗೆ ಅಂತ ಹೇಳಿ. ಮೇಡಮ್, ಮೊದಲಾಗಿ ಇವತ್ತು ಕನ್ನಡಿಗೆ ಅಭಿನಂದನೆಗಳು ಹೇಳ್ತೀನಿ. ಮೈಸೂರಿನಲ್ಲಿ ನೀವು ಅಭಿಯಾನ ಇಟ್ಕೊಂಡು ಇದೊಂದು ವಿಶೇಷ ಚರ್ಚೆ ನಮ್ಮನ್ನೆಲ್ಲ ಕರೆದು ಇಲ್ಲಿ ಕೂರಿಸಿದ್ದಕ್ಕೆ ನಿಮಗೆ ಅಭಿನಂದನೆಗಳು ಹೇಳಬೇಕು, ಧನ್ಯವಾದಗಳು ಹೇಳಬೇಕು. ಈ ಮುಖಾಂತರ, ವಾಹಿನಿ ಮುಖಾಂತರ ಇವತ್ತು ಡ್ರಗ್ಸ್ ಮಾಫಿ ಅನ್ನೋದು ಒಂದು ವಿಷದ ಊಟ ಆಗಿ ಕಾಡ್ತಾ ಇದೆ. ಇವತ್ತು ಭವಿಷ್ಯದ ಮಕ್ಕಳಿಗೆ ಭವಿಷ್ಯ ಇಲ್ದಂಗೆ ಆಗ್ತಾಯಿದೆ, ಕಗ್ಗತ್ಲಾಗ್ತಾ ಇದೆ, ಕತ್ಲೆ ಆಗ್ತಾ ಇದೆ, ಕಣ್ಣು ಕಾಣ್ದಂಗೆ ಆಗ್ತಾಯಿದೆ. ಕಣ್ಣಿದ್ದು ಕುರುಡಾದ ಸರ್ಕಾರದ ಮಧ್ಯೆ ಇವತ್ತು ಮುಂದಿನ ಭವಿಷ್ಯದ ಮಕ್ಕಳ ಜೀವನ ಇವತ್ತು ನಶಿಸಿ ಹೋಗ್ತಾ ಇದೆ, ನಕ್ಷೆಯಿಂದ ಅಂತ ಹೇಳ್ಬೋದು. ಇವತ್ತು ಇದಕ್ಕೆ ವಿಚಾರಕ್ಕೆ ಅಂಗೈಗೆ ಕನ್ನಡಿ ಸಾಕ್ಷಿ ಅನ್ನೋ ವಿಚಾರ ಬಂದಾಗ ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನವರು ಆಪ್ತ, ಜಮೀರವ್ರು ಆಪ್ತ, ಶಾಮ್ನೂರ್ ವೇದಮೂರ್ತಿ ಇರೋದು, ದೇವ್ಕಿಶನ್ ಇರ್ಬೋದು, ಅಮರ್ ಪಾಷಾ ಇರ್ಬೋದು, ಮತ್ತು ರಾಜಸ್ಥಾನದ ಫೆಡ್ಲರ್ಗಳು 8 ಜನ ಬಂಧಿಸ್ತಾರೆ. ಇದರ ಸಹಚರರು, ಇದರಿಂದ ಬ್ಯಾಕ್ಗ್ರೌಂಡ್ ಯಾರು ಇರೋದಂದ್ರೆ ಇಲ್ಲಿ SS ಮಲ್ಲಿಕಾರ್ಜುನ್ ಹೆಸರು ಬರ್ತಾ ಇದೆ, ಜಮೀರ್ ಅವ್ರ ಹೆಸರು ಬರ್ತಾ ಇದೆ.
ಸೊ ಈ ರೀತಿಯಾಗಿ ರಾಜಕಾರಣಿಗಳ ಆಪ್ತ ವಲಯದಲ್ಲಿ ಅಂತ ಗುರುತಿಸ್ಕೊಂಡಿರೋ ಇಂಥದ್ರಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ತಮ್ಮ ಒಲನೆ alliance ಎದ್ದು BJP ಬೇದಿ ಮೇಲೆ ಸರ್ಕಾರ ಇಳಿದಾಗ ಇದ್ದಾಗ ನೋಡಿ BJP ಪೇಪರ್ ಜೊತೆ ಬಂದಿದೆ, ಗುರುತಿಸ್ಕೊಂಡಂತ ಪತ್ರಿಕೆಗಳು ಬಂದಿದೆ, ನಾನು ಎಷ್ಟೋ ಹೇಳ್ತಾ ಇದ್ದೀನಿ, ಜನ ಪತ್ರಿಕೆಯಲ್ಲಿ ಸಿನಿಮಾ ಬಂದಿರೋದು ಹೇಳ್ತಾ ಇದ್ದೀನಿ. ನಟರನ್ನ ಆ ರೀತಿ ಆದಾಗ ನೀವು ನೋಡಿರ್ಬೋದು ಮಹಾರಾಷ್ಟ್ರದಿಂದ BJP ಬೆಂಗಳೂರು ಬಂದು ಶಾಸಕರು, ರೈಡ್ ಸಂಸದರು ಮಾಡ್ತಾರೆ ಅಂದಾಗ ಎಲ್ಲ ಪೊಲೀಸ್ ಭಾಗಿಯಾಗಿದ್ದಾರೆ ಅಧಿಕಾರಿಗಳು ಅಂತನಾ? ಸಸ್ಪೆಂಡ್ ಮಾಡ್ಬಿಟ್ರಿ. ಇಲ್ಲಿ ಪೊಲೀಸ್ ಅಧಿಕಾರಿ ಏನ್ ಯಾರು? ಮಾತಾಡ್ತೀರಿ ನಾಗೇಂದ್ರ ಆಲೂರಿಯ ಅವರೇ? ರಾಮಕೃಷ್ಣ ರೆಡ್ಡಿನ ಕೊತ್ತೂರು ಠಾಣೆ ಬಾಗ್ಲೂರು ಠಾಣೆಯಲ್ಲಿ ಶಬರೀಶ್ ಸಸ್ಪೆಂಡ್ ಮಾಡಿದ್ರು. ಅದೇ ರೀತಿ ಕೊತ್ತೂರಲ್ಲಿ ಚೇತನ್ ಕುಮಾರ್ ಸಸ್ಪೆಂಡ್ ಮಾಡಿದ್ರು. ಬರೀ ಪೊಲೀಸ್ ಅಧಿಕಾರಿಗಳನ್ನ ಇವರು ದಂಡ ಮಾಡ್ತಾ ಇದ್ದಾರೆ. ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋ ಯಕ್ಷ ಪ್ರಶ್ನೆ. ಇವತ್ತು ಏನಾಗ್ತಾ ಇದೆ, ಹೊರ ರಾಜ್ಯಗಳಿಂದ ಇವತ್ತು ಕಾಲೇಜುಗಳದ್ದು ಅಡ್ಮಿಷನ್ ಆಗಲಿ ಬರ್ಬೋದು, ಬಂದಾಗ ಏನು ಮಾಡ್ತಾ ಇದ್ದಾರೆ, ಕಾಲೇಜ್ ಸುತ್ತಮುತ್ತ ಇರೋಂಥ ಸೊಲ್ಯೂಷನ್ ಇರ್ಬೋದು, ಏರ್ ಕಟಿಂಗ್ ಇರ್ಬೋದು, ಅಲ್ಲಿ ಫೇಶಿಯಲ್ಸ್ ಇರ್ಬೋದು, ನಾನಾ ರೀತಿ ಫ್ರೂಟ್ಸ್ ಅಂಗಡಿ ಇರ್ಬೋದು, ಸ್ಟಾಲ್ಗಳಿರ್ಬೋದು, ಹೋಟ್ಲ್ಗಳಿರ್ಬೋದು, ಪಿಜಿಗಳು, ನಾನಾ ರೀತಿಯಾದ ಒಂದು ಹೊರ ರಾಜ್ಯಗಳ ಗುಂಪು ಕಟ್ಕೊಂತ ಇದ್ದಾರೆ. ಆ ಗುಂಪುಗಳನ್ನ ಸರಿಯಾಗಿ ಹೋಗಿ ಗುಪ್ತಚರ ಇಲಾಖೆಗಳು ಮಾಹಿತಿ ಪಡೆದಾಗ ಇಂಥದ್ದು ಕೆಲವೊಂದು ಕಡೆ ಅವಕಾಶ ಕಡಿವಾಣ ಹಾಕೋದು. ಯಾವ ರೀತಿ ಆಗ್ತದೆ ಅಂದರೆ ಅಲ್ಲಿರೋಂಥ ಎಲ್ಲ ಮಲಯಾಳಿ ಇರ್ಬೋದು, ಭಾಷೆ ಹಲವಾರು ಭಾಷೆಯ ಜನಗಳು, ಹೊರ ರಾಜ್ಯದ ಜನಗಳು ಅವ್ರವ್ರ ಭಾಷೆಯಲ್ಲಿ ಗುಂಪು ಕಟ್ಕೊಂಡು ಏನು ಮಾಡ್ತಾರೆ, ಪಾರ್ಟಿಗಳು, ರೇವ ಪಾರ್ಟಿಗಳು ಇಂಥದ್ದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಡ್ರಗ್ಸ್ ಮಾಫಿಯಾದಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಮತ್ತೊಂದು ರೀತಿಯಲ್ಲಿ ಇನ್ವಾಲ್ವ್ ಮಾಡಿ ಅವ್ರನ್ನ ವಿಡಿಯೋಗಳು ಮಾಡ್ಕೊಂಡು ಅದು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಇವತ್ತು ಸೂಸೈಡ್ ಮಾಡೋಂಥ ಪರಿಸ್ಥಿತಿಗಳು ಹೋಗ್ತಾ ಇದ್ದಾವೆ. ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಸರ್ಕಾರ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದೇ ಸಮಸ್ಯೆ ಇಲ್ಲ. ಇಲ್ಲಿ ಡ್ರಗ್ಸ್ ಸಮಸ್ಯೆ ಅಂತ ಒಂದೇ ಸಮಸ್ಯೆ ಹೇಳಕ್ ಬರಲ್ಲ. ಇಲ್ಲಿ ಇವತ್ತು ಮಹಿಳೆಯರು ಮಿಸ್ಸಿಂಗ್, 70,000 ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರೆ, ಮಕ್ಕಳು ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸೈಬರ್ ಕ್ರೈಮ್ಗಳು ಆಗ್ತಾ ಇದಾವೆ ಹೆಚ್ಚು. ಇವತ್ತು ರಾಜ್ಯದಲ್ಲಿ ಸೈಬರ್ ಕ್ರೈಮ್ಗಳು ಹೆಚ್ಚು ಆಗ್ತಾ ಇದಾವೆ. ಇವತ್ತು ನಿರುದ್ಯೋಗ ತಾಂಡ ಆಗ್ತಾ ಇದೆ ರಾಜ್ಯದಲ್ಲಿ. ಇಂಟರ್ ಕನೆಕ್ಟೆಡ್ ಇದೆ ಅಂತ ಅದೇ ಎಲ್ಲ ಕನೆಕ್ಟೆಡ್. ಇವಾಗ ಸೈಬರ್ ಕ್ರೈಮ್ ಆಕ್ಟ್ ನಡೀತಾ ಇದೆ, ಉದ್ಯೋಗ ಇಲ್ಲ ಅವನಿಗೆ. ಉದ್ಯೋಗ ಮಾಡ್ಬೇಕಾದ್ರೆ ಅವ್ನು ಏನಾದ್ರು ಮಾಡಲೇಬೇಕು. ಉದ್ಯೋಗ ಸರ್ಕಾರದ ಹೊಣೆ, ಸರ್ಕಾರ ಕೊಡ್ಬೇಕಾಯ್ತು. ರಾಜ್ಯ ಸರ್ಕಾರ ಇವನ್ ಇದು ಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆಗಳು ಕೊಟ್ಟು, ಭರವಸೆ ಕೊಟ್ಟಾದ್ಮೇಲೆ ಕೇವಲ 2 ವರ್ಷ ನಿಲ್ಲಿಸಾದ್ಮೇಲೆ ಇವಾಗ ಅದನ್ನ ನಿಷೇಧ ಮಾಡಿದ್ರಿ. ಉದ್ಯೋಗ ಕೊಟ್ಟು ನೀವು ನಿಷೇಧ ಮಾಡಿದ್ರೆ ಎಲ್ಲ ಒಂದ್ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಅಂತ ಇವತ್ತು ಉದ್ಯೋಗನೂ ಕೊಡಕ್ಕಾಗದೆ ನೀವು ಇವತ್ತು ನಿಷೇಧ ಮಾಡಿದ್ಮೇಲೆ ಅವರು ಒಂದು ಸೈಬರ್ ಕ್ರೈಮ್ ಅಡಿಟ್ ಆಗಬೇಕು, ಇಲ್ಲ ಒಂದು ಡ್ರಗ್ಸ್ ಮಾಫಿಯಾ ಬರಬೇಕು. ಇವತ್ತು ನೀವು ಹೇಳ್ತಾ ಇದ್ದೀರಿ ಮಕ್ಕಳು, ಬಡ ಮಕ್ಕಳ ಕೈ ಸೇರ್ತಾ ಇದೆ ಅಂತಂದ್ರೆ ಇವತ್ತು ಆ ಮಕ್ಕಳ ಪರಿಸ್ಥಿತಿ ಏನು? ಉದ್ಯೋಗ ಇಲ್ಲ, ಕೂಲಿ ಇಲ್ಲ, ಅವ್ರಿಗೆ ಊಟ ಇಲ್ಲ ಅನ್ನೋ ವ್ಯವಸ್ಥೆ ಬಂದಾಗ ಯಾವುದೋ ಒಂದು ಮಾಫಿಯಾದಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕಾಗುತ್ತೆ. ಬದುಕಬೇಕಲ್ಲ ಬಡ ಜೀವಿಗಳು. ಇವತ್ತು ಅಂತ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದಿಟ್ಟಿದೆ. ಇವತ್ತು ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿಗೆ ನೇರ ಹೊಣೆ ರಾಜ್ಯ ಸರ್ಕಾರ. ಯಾಕಂತಂದ್ರೆ ಇವತ್ತು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾ ಇದ್ದೀರಿ. ಬರೀ ಮೌಲ್ಯವಾದ ನೀವು ಹೇಳ್ತಾ ಇದ್ದೀರಿ, ಒಂದ್ ಕಡೆ ಹೇಳ್ತಾ ಇದ್ದೀರಿ 37.87 kg MDMA ನೀವು ಸೀಸ್ ಮಾಡಿದ್ರಿ ಅಂತಿದ್ರಿ. ಅದ್ರ ಮೌಲ್ಯ ಬಂದ್ಬಿಟ್ಟು ಹತ್ತತ್ರ 75 ಕೋಟಿ ಅಂತಂದ್ರಿ. ಅದೇ ರೀತಿ 55 ಕೋಟಿ ಮೌಲ್ಯದ ಡ್ರಗ್ಸ್ನ ನೀವು ಸೀಸ್ ಮಾಡಿದ್ರಿ ಅಂತ ಹೇಳ್ಕೊಂತಿದ್ರಿ. ಬರೀ ನಾವು ಪೇಪರ್ಗಳಲ್ಲಿ, ಪತ್ರಿಕೆಗಳಲ್ಲಿ, ಗಂಟಾಘೋಷಗಳಲ್ಲಿ ನಾವು ಅಷ್ಟು ದೊಡ್ಡ ಸೀಸ್ ಮಾಡಿದ್ವಿ, ಗಾತ್ರ ಸೀಸ್ ಮಾಡಿ ಅಂತ ಇದ್ರಿ. ಆದ್ರೆ ಬರೀ ನೀವು ಎಲೆಗಳನ್ನ ಟ್ರಿಮ್ ಮಾಡ್ತಾ ಇದ್ರಿ, ಬುಡನ ಕೀಳ್ತಾ ಇಲ್ಲ. ಬುಡದ ಗಂಟೆ ನೀವು ಯಾಕೆ ಹೋಗ್ತಾ ಇಲ್ಲ? ಇವತ್ತು ಸರ್ಕಾರದ ವೈಫಲ್ಯಗಳು ಇವತ್ತು ಎದ್ದು ಕಾಣಿಸಿದೆ. ಇವತ್ತು ನಶಿಸಿ ಹೋಗ್ತಿದೆ ಭವಿಷ್ಯ ಅಂತ ಹೇಳ್ಬೋದು. ನನ್ನ ಕಲೀಗ್ ಮಾತನಾಡ್ಸಿದ್ದಾರೆ, ಸ್ವಾತಿ ಅವರೇ ಕೇಳಿಸ್ಕೋಬೇಕು. ಮೈಸೂರಿಗೆನೆ ಮತ್ತೆ ವಾಪಸ್ ಬರ್ತಾ ಪೊಲೀಸ್ ಮೇಡಮ್ ಹೇಳ್ತಾರೆ, ನೋಡಿ ನಾವು 500 ಜನ ಕನ್ಸ್ಯೂಮರ್ಸ್ ಮೇಲೆ ಕೇಸ್ ಹಾಕಿದೀವಿ, 30 ಜನ ಪೆಡ್ಲರ್ಗಳನ್ನ ಗಡಿಪಾರು ಮಾಡಿದೀವಿ. ಆಯ್ತಪ್ಪ, ನೀವು ತಗೊಳ್ಳೋರ್ನ, ಮಾರೋರ್ನ ನೀವು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿದ್ದೀರಿ. ಬಟ್ ಹೊರಗಿನ ರಾಜ್ಯದಿಂದ ಪೊಲೀಸರು ಬಂದು ಇಲ್ಲಿ ತಯಾರು ಮಾಡ್ತಿದ್ದೀರಿ. ಹಬ್ಬು, ಕೈಗಾರಿಕಾ ಹಬ್ಬು, ಹೆಬ್ಬಾಳ ಪ್ರದೇಶ 500 kg ಡ್ರಗ್ಸ್ ಸೀಸ್ ಮಾಡಿದ್ದಾರೆ. 500 kg ಆಚೆಯಿಂದ ಬಂದಿದ್ದಲ್ಲ ಸ್ವಾತಿ, ಅಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು, ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು ಮೈಸೂರಿನಲ್ಲಿ. ಹೆಂಗಪ್ಪ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿದ್ದಾರೆ ಅಂತ ಅನ್ಕೊಂಡ್ಬಿಡೋದ ನಾವು ಜನಪ್ರತಿನಿಧಿಗಳು, ಪೊಲೀಸ್ ಅಧಿಕಾರಿಗಳು? NCB ಕೊಟ್ಟಿರುವಂತ ರಿಪೋರ್ಟ್ ಅನ್ನು ನಾನು ಕೂಡ ಓದಿದ್ದೀನಿ. ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇರುವಂತದ್ದು, ಹೊರಗಡೆಯಿಂದ ಬಂದಿದ್ದಂತಹ ಏನು ವಸ್ತುಗಳಿತ್ತು ಅದನ್ನ ಇಲ್ಲಿ ಅಸೆಂಬಲ್ ಮಾಡಲಾಗಿದೆ ಅನ್ನುವಂಥದ್ದು ಅವ್ರು ಕೊಟ್ಟಿರುವಂತ ಒಂದು ರಿಪೋರ್ಟ್. ಇಲ್ಲ 100% ಇದನ್ನ ತಡೆಗಟ್ಟಬೇಕಾಗಿರುವಂತದ್ದು ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದರ ಮೂಲ ಇರುವಂತದ್ದು, ನಾನು ಮತ್ತೆ ಕೇಂದ್ರ ಸರ್ಕಾರನ ಬೆಟ್ ಮಾಡ್ತಾ ಇದ್ದೀನಿ ಅಂತ ಸ್ಮಿತಾ ಅವರು ಹೇಳಬೇಡಿ. 2021ರಲ್ಲಿ ಗುಜರಾತಿನ ಅದಾನಿ ಪೋರ್ಟ್ ನಲ್ಲಿ 3,000 kg ಹೆರೋಯಿನ್ ಅಂದ್ರೆ 20,000 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಆಗುತ್ತೆ. ಅದಾದ ನಂತರದಲ್ಲಿ 2022ರಲ್ಲಿ ಕನಿಷ್ಠ ಪಕ್ಷ 500 kg ಅಷ್ಟು ಕೊಕೇನ್ ಮತ್ತೆ ಹೆರೋಯಿನ್ ಸೀಸ್ ಆಗುತ್ತೆ ಅಲ್ಲಿ. ಅದಾದ ನಂತರದಲ್ಲಿ 22 ಮತ್ತೆ 23ರಲ್ಲಿ ಟ್ರಾಮ್ಡಾಲ್ ಅನ್ನುವಂತಹ ಟ್ಯಾಬ್ಲೆಟ್ಗಳು ಸೀಸ್ ಆಗುತ್ತೆ. ಈಗ ಇತ್ತೀಚೆಗೆ ರೀಸೆಂಟ್ ಆಗಿ ನಾವು ಎಕ್ಸ್ಟಸಿ ಪಿಲ್ ಅಂತ ಕರಿತೀವಿ, ಸೊ ಅಲ್ಲಿ ಅದು ಸೀಸ್ ಆಗುತ್ತೆ. ಸೊ ನಾವು ನಮ್ಮ ಪೋರ್ಟ್ಗಳನ್ನ, ನಮ್ಮ ಬಿಜೆಪಿ ಆಡಳಿತ ಇರುವಂತಹ ವೈಜಾಗ್ ಆಗಿರಬಹುದು, ಗುಜರಾತಿನ ಪೋರ್ಟ್ಗಳಾಗಿರಬಹುದು, ಒಂದು ಕಡೆ ಬೆಂಗಾಲ್ನಿಂದ ಬರುವಂತದ್ದಾಗಿರಬಹುದು, ಇದನ್ನ ನಾವು ತಡೆಗಟ್ಟದೇ ಇದ್ರೆ
ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ನಿಮ್ಮ ಮಾತಲ್ಲಿ ಹೇಳೋ ಪ್ರಕಾರ ಅಸೆಂಬಲ್ ಆಗ್ತಾ ಇದ್ದ, ನಿಮ್ಮ ಮಾತಿನ ಪ್ರಕಾರ ಮೈಸೂರಿನ ಹೆಬ್ಬಾಳದಲ್ಲಿ ಅಸೆಂಬಲ್ ಆಗ್ತಾ ಇದ್ದ ಡ್ರಗ್ ಬಗ್ಗೆ ಯಾರಿಗೆ ಪ್ರಶ್ನೆ ಕೇಳೋಣ? ಅದನ್ನ ಮೋದಿ ಅವರನ್ನ ಕೇಳಬೇಕಾ, ಟ್ರಂಪ್ ಅವರನ್ನ ಕೇಳಬೇಕಾ? ಇವತ್ತಿನ ತರಕಾರಿ ಟ್ರಕ್ಗಳು ಬರುತ್ತೆ, ಸ್ವಾತಿ ಅವರೇ ಮತ್ತೆ ವಾಪಸ್ ಬನ್ನಿ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವ ಡ್ರಗ್ ಅನ್ನ ಕಂಟ್ರೋಲ್ ಮಾಡೋ ಜವಾಬ್ದಾರಿ ಯಾರದ್ದು? ಮೈಸೂರಿನ ಬಗ್ಗೆನೇ ಬರ್ತಾ ಇದ್ದೀನಿ. ಹುಣಸೂರಿನಲ್ಲಿ ಡ್ರಗ್ಸ್ ಒಂದು ಫ್ಯಾಕ್ಟರಿಯಲ್ಲಿ ಸಿಕ್ಕಿದ್ದು ಸತ್ಯ, ಅದು ನಮ್ಮ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದನ್ನ ನಾನು ಅಲ್ಲಿಗೆಳಿತಾ ಇಲ್ಲ, ಇದು ಬಹಳ ಕ್ಲಿಯರ್. ಆದರೆ ಹೊರಗಡೆಯಿಂದ ಬಂದಂತಹ, ನಾವು ಗುಜರಾತ್ ಪೊಲೀಸರು ಬಂದ್ರು ಅಂತ ಹೇಳ್ತಾ ಇದೀವಿ, ಮಹಾರಾಷ್ಟ್ರ ಪೊಲೀಸರು ಬಂದ್ರು ಅಂತ ಹೇಳ್ತಾ ಇದೀವಿ. ಯಾವಾಗ ಗುಜರಾತ್ ಪೊಲೀಸರು ಮತ್ತು ಮಹಾರಾಷ್ಟ್ರ ಪೊಲೀಸರು ರಿಪೋರ್ಟ್ ಅನ್ನ ಓದಬೇಕು, ಇವತ್ತಿನ ದಿನ ರಿಪಬ್ಲಿಕ್ ಸಂಸ್ಥೆ ಆ ರಿಪೋರ್ಟ್ ಅನ್ನ ಜನರಿಗೆ ತೋರಿಸಬೇಕು. ಯಾಕಂದ್ರೆ ನಾನು ಆ ರಿಪೋರ್ಟ್ ಅನ್ನ ಓದಿದ್ದೀನಿ, ಆ ರಿಪೋರ್ಟ್ ನಲ್ಲಿ ಇರುವಂತದ್ದು ಬಹಳ ಸ್ಪಷ್ಟ. ಅಲ್ಲಿಂದ ಸಪ್ಲೈ ಆದಂತಹ ಡ್ರಗ್ಸ್ ಗಳ ಮೂಲವನ್ನ ಹಿಡಿದು ಬಂದಾಗ ಅದು ಸಿಕ್ಕಿದ್ದಂತದ್ದು ಮೈಸೂರಿನಲ್ಲಿ. ಸೊ ವಿ ನೀಡ್ ಟು ಆಕ್ಚುಲಿ ಟಾರ್ಗೆಟ್ ದ ಕೋರ್. ಇವತ್ತಿನ ದಿನ ನಾವು ಇಲ್ಲಿ ಬಂದು ಅದನ್ನ ಮೈಸೂರಿನ ಗಡಿ ರಕ್ಷಣೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದು ಮೇಡಂ? ಮೈಸೂರು ಜಿಲ್ಲೆಯ ಗಡಿಯನ್ನ ರಕ್ಷಣೆ ಮಾಡಬೇಕಾಗಿರೋದು ಆದ್ರೆ ಮೈಸೂರಿನ ಗಡಿಯನ್ನ ರಕ್ಷಣೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರದು? ಟ್ರಂಪ್ ಅವರದ್ದು ಅಂತದ್ದು ಸುಳ್ಳು. ಟ್ರಂಪ್ ಅವರದ್ದು ಮತ್ತೆ ಯಾರು ಮೇಡಂ? ಮೈಸೂರಿನ ಗಡಿ ಒಳಗಡೆ ಬರ್ತಿದೆ ಅಂದ್ರೆ ಅದನ್ನ ಕಂಟ್ರೋಲ್ ಅಶೋಕ್ ಹೇಳಿ ಯಾರು ಕಂಟ್ರೋಲ್ ಮಾಡಬೇಕು? ಹೋಗೋದು ಬೇಡ, ಮೋದಿ ಅವ್ರನ್ನ ಕೇಳಿ ಸಾಕು ಆಯ್ತಾ. ಬಹಳ ಸ್ಪಷ್ಟ ಇಲ್ಲಿ ಏನು ಅಂತಂದ್ರೆ, ಹೊರಗಡೆಯಿಂದ ಬರ್ತಾ ಇರುವಂತಹ ಡ್ರಗ್ಸ್ ಇವತ್ತಿನ ದಿನ ಕರ್ನಾಟಕವನ್ನ ನಾಶಗೊಳಿಸ್ತಾ ಇದೆ. ಇದಕ್ಕೆ ಕೇಂದ್ರ ಗೃಹ ಸಚಿವರು ಮತ್ತು ಗೃಹ ಆಡಳಿತ ಉತ್ತರ ಕೊಡಲೇಬೇಕು. ಕೆಮಿಕಲ್ ಫ್ಯಾಕ್ಟರೀಸ್ ಅಂತ ಹೇಳ್ತಾರೆ, ಅಥವಾ ತೋಟ ಮನೆ ಅಂತ ಹೇಳ್ತಾರೆ, ಅಥವಾ ಮನೆ ಅಂತ ಹೇಳ್ತಾರೆ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಆಗ್ಲೇನೆ ನಾನು ಒಪ್ಕೊಳ್ತೀನಿ, ನಾನು ಹೇಳಿದೆ, ರಿಜ್ವಾನ್ ಸರ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಯಾವ ರೀತಿ ಹೊರದೇಶಗಳಿಂದ ಡ್ರಗ್ಸ್ ಬರ್ತಾ ಇದೆ ಅದೊಂದು ದೊಡ್ಡ ಪಿಡುಗು, ಕರೆಕ್ಟ್, ಅದು ಸಾಮಾಜಿಕ ಪಿಡುಗಾಗಿದೆ, ಅದು ತುಂಬಾ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ದಯವಿಟ್ಟು ನಾನು ತಾವು ಮಾತಾಡ್ಬೇಕಾದ್ರೆ ಅಕಾರ ಚಕಾರ ಮಾತಾಡೋದಿಲ್ಲ, ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ನೋಡಿ, ಇದು ಆಗೋದಿಲ್ಲ. ಇದು ಡಿಬೇಟ್ ಅಂದ್ರೆ ಏನು ಗೊತ್ತಾ, ನಾನು ಆದ್ಮೇಲೆ ತಾವು ಮಾತಾಡಿ ದಿಸ್ ಇಸ್ ನಾಟ್ ದ ವೇ ಟು ಡೂ ಡಿಬೇಟ್. ನೋಡಿ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ, ಇವತ್ತು ನಾವು ಚರ್ಚೆ ಮಾಡ್ತಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಿದೆ, ಯಾತಕ್ಕೋಸ್ಕರ ಮ್ಯಾನುಫ್ಯಾಕ್ಚರ್ ಆಗಿ ಟರ್ನ್ ಆಗಿದೆ ಕರ್ನಾಟಕ ಅಂತ ಹೇಳಿ ಇವತ್ತು ಈ ಚರ್ಚೆ ಮಾಡ್ತಾ ಇದೀವಿ. ವಿಚಾರ ಏನು ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ಶಿಷ್ಯ ಒಬ್ರು ಅರೆಸ್ಟ್ ಆಗ್ತಾರೆ ಮಹಾರಾಷ್ಟ್ರದಲ್ಲಿ. ಹಾಗೆ ಆಗ್ಲೇ ನನ್ನ ಸ್ನೇಹಿತರ JDS ನ ಸ್ನೇಹಿತರು ಹೇಳ್ತಾ ಇದ್ರು, SS ಮಲ್ಲಿಕಾರ್ಜುನ್ ಹೆಸರು ಹೇಳ್ಕೊಂಡು ಅರೆಸ್ಟ್ ಆಗ್ತಾರೆ, ನಲ್ಪಾಡ್ ಅವ್ರ ಹೆಸರು ಹೇಳ್ಕೊಂಡು ಅರೆಸ್ಟ್ ಆಗ್ತಾರೆ, ಅದಾದ್ಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಹೆಸರು ಹೇಳ್ಕೊಂಡು ಅರೆಸ್ಟ್ ಆಗ್ತಾರೆ, ಅದಾದ್ಮೇಲೆ G ಪರಮೇಶ್ವರ್ ಹೆಸರು ಹೇಳ್ಕೊಂಡು ಅರೆಸ್ಟ್ ಆಗ್ತಾರೆ, DK ಶಿವಕುಮಾರ್ ಹೆಸರು ಏನೇ ಅಂತ ಹೇಳಿದ್ರೆ, ಹೌದು ಹೆಸರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೃಪಾ ಪೋಷಕ ಇದೆ, ಕೃಪಾ ಕಟಾಕ್ಷ ಇದೆ. ಇವತ್ತು ಕೇವಲ ಡ್ರಗ್ಸ್ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಅಲ್ಲ, ಬಾರ್ಗಳಲ್ಲಿ ಸಿಗ್ತಾ ಇದೆ, ಸ್ಮೋಕ್ ಸೆಂಟರ್ಗಳಲ್ಲಿ ಸಿಗ್ತಾ ಇದೆ, ಈ ಸಿಗರೆಟ್ಸ್ ಅಂತ ಅಂದ್ಬಿಟ್ಟು ಇವತ್ತು ಮಾರಾಟ ಆಗ್ತಿರ್ತಕ್ಕಂಥದ್ರಲ್ಲೂ ಸಹ ಸಿಗ್ತಾ ಇದೆ. ನನ್ನ ಯಾರೋ ಮೊನ್ನೆ ಇನ್ನೊಬ್ಬ ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಅವರು ಇಲ್ಲೇ ರಿಚ್ಮಂಡ್ ಟೌನ್ ಅಲ್ಲಿ ಅವ್ರದೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಆ ಒಬ್ಬ ಓನರ್ ಯಾರಿದ್ದಾನೆ ಅವನೊಂದು ಗಾಂಜಾ ಗಿಡಗಳನ್ನ ಒಂದು 5-6 ಗಿಡ ಬೆಳಿದಾನೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ಏನಿದು ಅಂತ ಕೇಳ್ತಾರೆ. ಆಮೇಲೆ ಯಾರೋ ಒಬ್ಬ ರಿಲೇಟಿವ್ ಬಂದಾಗ ಇದು ಗಾಂಜಾ ಗಿಡ ಏನಿದು ಅಂತ ಹೇಳಿದ್ರೆ ಪೊಲೀಸರು ಬಂದು ರಿಲೆಕ್ಟೆನ್ಸ್ ತೋರಿಸಿದ್ದಾರೆ ಅರೆಸ್ಟ್ ಮಾಡ್ಕೊಂಡು ಹೋಗಲಿಕ್ಕೆ ಆ ವ್ಯಕ್ತಿನ ಯಾರು ಬೆಳೆದಿದ್ದಾರೆ. ಅಂದ್ರೆ ಯಾವ ರೀತಿ ಕರ್ನಾಟಕದಲ್ಲಿ ಈ ವಿಷಯಗಳೆಲ್ಲ ಬರ್ತಾ ಇದೆ ಅಂತಕ್ಕಂಥದ್ದು ತುಂಬಾ ಗಂಭೀರವಾದಂಥ ವಿಚಾರ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಸಮಗ್ರವಾಗಿ ಅಭಿವೃದ್ಧಿ ಆಗ್ತಿದ್ದಂತಹ ರಾಜ್ಯನ ಕಂಗಾಲ್ ಮಾಡಿ ಬಡತನಕ್ಕೆ ಈಡೇರಿಸಿ, ಆಗ ನೀವು ನಾನು ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ವೀರಪ್ಪ ಅಂತ ಹೇಳಿ ಹೊಳೆ ನರಸೀಪುರದಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರಪ್ಪ ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ನನ್ನ ಹೆಸರು ವೀರಪ್ಪ ಅಂತ, ಬೇಡಿಗನಹಳ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ನಾನು ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಮೇಡಮ್. ಅಲ್ಲಿ ಇವ್ರು ಕೂತಿದಾರಲ್ಲ ಮೇಡಮ್, ಕಾಂಗ್ರೆಸ್ ಪಕ್ಷದ ವಕ್ತಾರರು ಕೂತಿದಾರಲ್ಲ, ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕೇಂದ್ರ ಸರ್ಕಾರದ ಮೇಲೆ ದಯವಿಟ್ಟು ಗೂಬೆ ಕೂಡಿಸ್ಬೇಡಿ, ಇಲ್ಲಿ ಯಾವ ಪಕ್ಷ ಯಾವಿದು ಅಂತ ಹೇಳ್ಬೇಡಿ. ಏನ್ ಕ್ರಮ ಕೈಗೊಂಡಿದ್ದೀರಾ ಮೇಡಮ್? ಏನು ಈಗ ಆಕ್ಚುಲಿ ಏನೋ ಆಯ್ತು ಅಂತ ತಿಳ್ಕೊಳ್ಳೋಣ, ಆಕ್ಚುಲಿ ಕೇಂದ್ರ ಕಡೆಯಿಂದನೇ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಬಟ್ ನೀವೇನ್ ಆಕ್ಷನ್ ತಗೊಂಡಿದ್ದೀರಾ? ಮೀಡಿಯಾದವ್ರಿಗೆ ಸಿಗ್ತಾ ಇದೆ,
ಮೀಡಿಯಾದವ್ರಿಗೆ ಪೊಲೀಸ್ ಅಧಿಕಾರಿಗಳಕ್ಕಿಂತ ಮುಂಚಿತವಾಗಿ ಮೀಡಿಯಾದವ್ರಿಗೆ ಸಿಗ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಕಂಟ್ರೋಲ್ ಮಾಡೋದಕ್ಕೆ? ಆಯ್ತು ಸರಿ ವೀರಪ್ಪ ಅವರೇ, ಪ್ರಶ್ನೆಗೆ ಹಾಗೆ ನಮ್ಮ ಕರೆ ಮಾಡಿದ್ರೆ ಸ್ವಾತಿ ಅವರು ಉತ್ತರ ಕೊಡ್ತಾರೆ. ಒಂದು ವಿಚಾರ ವೀರಪ್ಪ ಅವರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಡ್ರಗ್ಗಳು ಇಲ್ಲಿ ಆಗಿರ್ಬೋದು 50 kg 100 kg ಇವತ್ತಿನ ದಿನ ನಾವು ಏನು ಸೀಸ್ ಮಾಡಿದೀವಿ ಅದರ ರಾ ಮೆಟೀರಿಯಲ್ಸ್ ಅಲ್ಲಿ ಇಲ್ಲಿ ಎಲ್ಲೋ ಸಪ್ಲೈ ಆಗಿ ಅದು ಮ್ಯಾನುಫ್ಯಾಕ್ಚರಿಂಗ್ ಅಂತ ಇವತ್ತಿನ ದಿನ ಹುಣಸೂರಿನಲ್ಲಿ ಮತ್ತು ಮೈಸೂರಿನ ಇನ್ನೊಂದು ಫ್ಯಾಕ್ಟರಿಯಲ್ಲಿ ತೋರಿಸಿರ್ಬೋದು. ಆದರೆ ಕೆಜಿಗಳ ಗಟ್ಟಲೆ 2000 3000 ಇವತ್ತೇನು ನಾವು 40 ಕೋಟಿ 50 ಕೋಟಿ 100 ಕೋಟಿಯಷ್ಟು ಡ್ರಗ್ಗಳನ್ನು ಸೀಸ್ ಮಾಡ್ತಾ ಇದ್ದೀವಿ. ಅದು ಯಾವುದು ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದಲ್ಲ, ಅದು ಹೊರಗಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗಿ ಒಳಗಡೆ ಬರುವಂಥದ್ದು. ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಮೂಲವನ್ನ ಕಂಡು ಹಿಡಿಬೇಕು. ಮೂಲದಿಂದ ಬರ್ತಾ ಇರುವಂತ ಡ್ರಗ್ಸ್ ಅನ್ನ ನಾವು ನಿರ್ನಾಮ ಮಾಡಲಿಲ್ಲ ಅಂತಂದ್ರೆ ದಸರಾ ನಗರಿ ಮೈಸೂರು ಅಧಿಕಾರಿಗಳ ಕೈ ಕೆಳಗೆ ಕಣ್ ಕೆಳಗೆ ಮೂಗಿನ ಕೆಳಗೆ ಇದು ನಡೀತಾ ಇದೆ ಅಂತ ಸಂಸದರು ಒಂದು ಪ್ರೆಸ್ ಮೀಟ್ ಅನ್ನು ಕರೆಯಬೇಕು, ಸ್ಪಷ್ಟಪಡಿಸಬೇಕು. ಅವರು ಹೇಳಿ ಅದು ಯಾವ ಅಧಿಕಾರಿಗಳು, ಯಾವ ಶಾಸಕರು, ಅದು ಬಿಜೆಪಿ ಶಾಸಕರು, ಕಾಂಗ್ರೆಸ್ ಶಾಸಕರು, ಜೆಡಿಎಸ್ ಶಾಸಕರು, ಡಾಕ್ಟರ್ ಪ್ರದೀಪ್ ಅವರು ದೂರವಾಣಿ ಸಂಪರ್ಕದಲ್ಲಿ ಮೈಸೂರಿನವರಾಗಿರೋ ಕಾರಣಕ್ಕೆ ಪ್ರದೀಪ್ ಸರ್ ನಮಸ್ಕಾರ. ನಮಗೆ ಮೈಸೂರನ್ನ ಮಾದಕ ನಗರಿ ಅಂತ ಕರೀಲಿಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಉಡ್ತಾ ಪಂಜಾಬ್ ರೀತಿಯಲ್ಲಿ ಆಗ್ತಾ ಇದೆ, ನಮಗೆ ನಿಜವಾಗ್ಲೂ ಇಷ್ಟ ಇಲ್ಲ ಸರ್. ಬಟ್ ಕನ್ಸರ್ನ್ ಇದೆ, ನಮ್ಮ ಸಾಂಸ್ಕೃತಿಕ ನಗರಿಯಲ್ಲಿ 1 ಗ್ರಾಮ್ ಕೂಡ ಡ್ರಗ್ಸ್ ಸಿಗಬಾರ್ದು ಅನ್ನೋ ಕನ್ಸರ್ನ್ ಇದೆ. ಏನ್ ಹೇಳ್ತೀರಿ? ಮೇಡಮ್ ನಮಸ್ಕಾರ. ಮೇಡಮ್ ಆಕ್ಚುಲಿ ಇದು ಉಡ್ತಾ ಪಂಜಾಬ್ ಗಿಂತ ಒಂದು ಲೆವೆಲ್ ಮೇಲ್ ಹೋಗಿದೆ ಇದು. ನಾನು ಮೈಸೂರಿನ ಬನ್ನಿ ಮಂಟಪದ ನಿವಾಸಿ. ಬನ್ನಿ ಮಂಟಪ ತಮ್ಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿಗೆ ಇಡೀ ಫೇಮಸ್ ಮತ್ತೆ ತುಂಬಾ ಹಳೆಯ ಒಂದು ಏರಿಯಾ. ನಮ್ಮ ಏರಿಯಾ ಪಕ್ಕದಲ್ಲೇನೆ ನಿಮ್ಗೆ 300 ಕೋಟಿಯ ಡ್ರಗ್ಸ್ ಸಿಕ್ಕಿದ್ದು. ಈ ಬನ್ನಿ ಮಂಟಪದಲ್ಲಿ ತಮ್ಗೆ ಆಶ್ಚರ್ಯ ಆಗ್ಬೋದು, ನಾನೇ ಒಂದು 3-4 ಸಲ ಪೊಲೀಸ್ ಅವ್ರಿಗೆ ನಾನು ಮಾಡಿದ್ದೀನಿ, ಏನು ಕಂಪ್ಲೇಂಟ್ ಮಾಡಿದ್ದೀನಿ. ನಮ್ಮ ಮನೆ ಹತ್ರನೇ ಬಂದಿದ್ದಾರೆ ಪೊಲೀಸರು, ರೇಡ್ ಮಾಡಿದ್ದಾರೆ, ಎಲ್ಲ ಆಗಿದೆ. ಇಷ್ಟು ಆದ್ರೂ ಕೂಡ ನಮ್ಮ ಮನೆ ಹತ್ರ ಕಡಿಮೆ ಆಗಿಲ್ಲ. ಇದು ಪೊಲೀಸರಿಗೂ ಗೊತ್ತು. ಮತ್ತೆ ಅಲ್ಲಿ ಒಬ್ರು ಮೇಡಮ್ ಮಾತಾಡ್ತಾ ಇದ್ದಾರೆ, ಅವ್ರು ಕಾಂಗ್ರೆಸ್ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಐ ಡೋಂಟ್ ಅಕ್ಸೆಪ್ಟ್ ದಟ್ ವ್ಯೂ ಮೇಡಮ್. ಯಾಕೆ ಅಂತಂದ್ರೆ ಅವ್ರು ಹೇಳೋ ಪ್ರಕಾರ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅಥವಾ ಒಂದು ಏನು ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ಹೇಳಿಲ್ಲ. ಇಟ್ ಇಸ್ ಎ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದೀನಿ. ಬರ್ತಾ ಇದೆ. ದಟ್ ಇಸ್ ರಾಂಗ್ ಮೇಡಮ್. ಎನಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ದ ಸಿಟಿ ದಟ್ಸ್ ಅ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಒಳ್ಳೇದಾಗಲಿ ಕೆಟ್ಟದಾಗಲಿ. I'm not telling it is not state's responsibility. I'm telling it is a joint responsibility ಅಂತ ಡಾಕ್ಟರ್ ಪ್ರದೀಪ್ ಅವರೇ. ಅವ್ರ ಮೇಲೆ ಕ್ವಶನ್ ಮಾಡಿದಾಗ ನಮ್ಮ ಕಾರ್ ಗ್ಲಾಸ್ ಹೊಡೆದು ಕಳಿಸಿದ್ದಾರೆ ಮೇಡಮ್. ಓಕೆ, ನಮ್ಮ ಕಾರ್ ಗ್ಲಾಸ್ ಹೊಡೆದಿದ್ದಾರೆ. ಅದನ್ನ ಪೊಲೀಸ್ಗೆ ರಿಪೋರ್ಟ್ ಆಯ್ತು, ಪೊಲೀಸ್ ಬಂದ್ರು, ಅವ್ರು ಹೇಳ್ಕೊಂಡು ಹೋದ್ರ ಮೇಲೆ ಏನಾಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ದಿಸ್ ಇಸ್ ಅ ವೆರಿ ವೆರಿ ವರ್ಸ್ಟ್ ಇಶ್ಯೂ. ಥ್ಯಾಂಕ್ ಯು ಸರ್. ನೀವು ಆನ್ ಗ್ರೌಂಡ್ ಅಲ್ಲಿ ನೋಡಿರೋರಾಗಿರೋದ್ರಿಂದ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮೌಲ್ಯಯುತವಾಗಿದ್ದು ಮತ್ತೊಮ್ಮೆ ಧನ್ಯವಾದ ಡಾಕ್ಟರ್ ಪ್ರದೀಪ್ ಅವರೇ. ರಿಯಾ ಸರ್, ಈಗ ಅಭಿಪ್ರಾಯಗಳು ಏನಾಯ್ತು ಗೊತ್ತಿಲ್ಲ ಅಂತ. ಹಾಗಿದ್ರೆ ಅವರು ಆಕ್ಚುಲಿ ಒಂದ್ಸತಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಯಾರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ಹೋಗಿರ್ಲಿಲ್ಲ ಡಾಕ್ಟರ್ ರಿಯಾ ಸರ್. ಅಧಿಕಾರಿಗಳ, ಪೊಲೀಸರ, ಜನಪ್ರತಿನಿಧಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದ್ರೆ ಅಥವಾ ಗೊತ್ತಿದ್ದು ಸುಮ್ಮನೆ ಕೂಡದೆ ಹೋದ್ರೆ ಇಷ್ಟು ಮಟ್ಟಿಗೆ ವ್ಯಾಪಕವಾಗಿ ಹರಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ? ಮೇಡಮ್ ಅದನ್ನ ನಾನು ಹೇಳಬೇಕು ಅಂತಂತ ಹೇಳಿದ್ರೆ ಹರಡಿರೋದಂತೂ ನಿಜ. ಬಟ್ ಆದರೆ ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳನ್ನು ಅನುದಾನದಲ್ಲಿ ಇಟ್ಕೊಂಡು 14 ಜಿಲ್ಲೆಗಳಲ್ಲಿ ನಾವು ಒಂದು ಅವೇರ್ನೆಸ್ ಕಾರ್ಯಕ್ರಮ, ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿದ್ದೀವಿ. ಪ್ರತಿಯೊಂದು ಸಲಿನೂ ನಮ್ಮ ಕುಲಪತಿಗಳ ಜೊತೆ ಎಲ್ಲ ಪಕ್ಷದ ನಾಯಕರು, ಅಲ್ಲಿರೋ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬಹುದು, ಶಾಸಕರಾಗಿರ್ಬೋದು, MLC ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು, DC ಆಗಿರ್ಬೋದು, ಇವರೆಲ್ಲ ಸೇರಿ ಈ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಥರದ್ದು ಯಾರಿಗೂ ನನಗನ್ನಿಸಿದ ಮಟ್ಟಿಗೆ ಎಲ್ಲರಿಗೂ ಒಂದು ಈ ಡ್ರಗ್ ಮೆನೇಸ್ ಬಗ್ಗೆ ಕಾಳಜಿ ಇರೋದಂತೂ ನಾವು ಕಂಡುಕೊಂಡಿದ್ದೀವಿ. ಇದು ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಒಂದು ಸರ್ಕ್ಯುಲರನ್ನು ಹೊರಡಿಸಿದ್ದೀವಿ. ಎಲ್ಲ ಕಾಲೇಜುಗಳಲ್ಲಿ ಒಂದು ಡ್ರಗ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತ ಒಂದಿರಬೇಕು. ಅದಕ್ಕೆ ಕಾಲೇಜಿನ ಪ್ರಾಂಶುಪಾಲರು, ವಾರ್ಡನ್ನು,
ಮತ್ತು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್, ಪ್ಯಾರೆಂಟ್ ರೆಪ್ರೆಸೆಂಟೇಟಿವ್ ಇದು ಹಾಕ್ಬಿಟ್ಟು ವಾರದಲ್ಲಿ ಒಂದ್ಸಲಿ ಡ್ರಗ್ ಫ್ರೀ ವೀಕ್ ಮಾಡಬೇಕು. ಪ್ಲಸ್ ನಮ್ಮ ವಿಶ್ವವಿದ್ಯಾಲಯ ಕೂಡ ಕಾಲೇಜ್ಗಳಿಗೆ ಅವ್ರಿಗೆ ಅಫಿಲಿಯೇಷನ್ ಕೊಡಬೇಕಂದ್ರೆ ಸಂಯೋಜನೆ, ಡ್ರಗ್ ಫ್ರೀ ಕ್ಯಾಂಪಸ್ ಮಾಡಿಲ್ಲ ಅಂದರೆ ಸಂಯೋಜನೆ ಮಾಡಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಇದು ದೇಶದಲ್ಲೇ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಒಂದು ಮಾದರಿ ವಿಶ್ವವಿದ್ಯಾಲಯ ಆಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಪ್ಲಸ್ ಯಾವುದೇ ಪಕ್ಷಾತೀತವಾಗಿ ಎಲ್ಲರಿಗೂ ಈ ಪಿಡುಗಿನ ಬಗ್ಗೆ, ಈ ಯುವಕರು ಹಾಳಾಗ್ತಾ ಇರೋ ಬಗ್ಗೆ ಒಂದು ಕಾಳಜಿ ಇರೋದಂತೂ ನಿಜ. ಸೊ ಇದನ್ನ ಕಾಳಜಿಯನ್ನು ಇಟ್ಕೊಂಡು ಇದನ್ನ ಹೇಗೆ ಸರಿಪಡಿಸ್ಕೊಂಡು ಒಂದು ಉತ್ತಮ ಸಮಾಜವನ್ನು ಬೆಳೆಸ್ಕೋಬೇಕು ಅನ್ನೋ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲರೂ ಒಂದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿಯಾಗಿ ಮುಂದೋಡಿ ತಗೊಂಡು ಹೋಗ್ಬೇಕಾಗುತ್ತೆ. ಒಂದು ಸಪ್ಲೈ ರಿಡಕ್ಷನ್, ಡಿಮ್ಯಾಂಡ್ ರಿಡಕ್ಷನ್ ಅಂಡ್ ಹಾರ್ಮ್ ರಿಡಕ್ಷನ್. ಹಾರ್ಮ್ ರಿಡಕ್ಷನ್ಗೆ ಆರೋಗ್ಯ ಇಲಾಖೆ, ಗೃಹ ಇಲಾಖೆ ಎಲ್ಲರೂ ಸೇರಿಕೊಂಡು ಅದಕ್ಕೆ ಬೇಕಾಗಿರೋ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ, ಹೆಲ್ಪ್ಲೈನ್ಗಳು, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿರುವಂಥದ್ದು, ಕೌನ್ಸಿಲಿಂಗ್ ಬೇಕಾಗಿರೋಂಥದ್ದು, ಇದ್ರ ಬಗ್ಗೆ ಎಲ್ಲ ಮಾಡ್ತಾ ಇದ್ದೀವಿ. ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಕೂಡ ನಾವು ನಿಮ್ಯಾನ್ಸ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಪ್ರತಿ ವಿದ್ಯಾರ್ಥಿಗೆ ಕೂಡ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ತಿಳುವಳಿಕೆ ನೀಡಲು ಮತ್ತು ಅದಕ್ಕೆ ಒಂದು ಸಪೋರ್ಟ್ ನೀಡಲು ಏನು ವ್ಯವಸ್ಥೆ ಮಾಡಬೇಕು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಮಾಡ್ತಾ ಇದ್ದೀವಿ. ಅದೇ ಥರ ಎಲ್ಲ ವಿಶ್ವವಿದ್ಯಾಲಯದಲ್ಲೂ ರಾಜ್ಯದ ವಿಶ್ವವಿದ್ಯಾಲಯಗಳು ಈ ಥರ ಕ್ರಮಗಳನ್ನ ಹಮ್ಮಿಕೊಂಡು ಹೋದರೆ ಇದು ಒಂದು ದಿವಸದಲ್ಲಿ ತೇರ್ಗಡೆ ಆಗುವ ಪ್ರಾಬ್ಲಮ್ ಅಲ್ಲ. ಇದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕಾಗುತ್ತೆ. ಬಟ್ ಇದ್ರ ಬಗ್ಗೆ ಎಲ್ಲ ಜಾಯಿಂಟ್ ಎಫರ್ಟ್ ಅಲ್ಲಿ ವರ್ಕ್ ಮಾಡಿದ್ರೆ ನಿಲ್ಲುತ್ತೆ. ಬೋತ್ ಕಂಟ್ರೋಲು ಇರಬೇಕು ಪ್ಲಸ್ ಅರಿವು ಇರಬೇಕು. ಇದರ ಮೇಲೆ ಕೆಲಸ ಮಾಡ್ಕೊಂಡು ನಮ್ಮ ವೀಕ್ಷಕರು ಆನಂದ್ ಅಂತ ಹೇಳಿ ವಾಟ್ಸ್ಆಪ್ ಮೂಲಕ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಮೈಸೂರು ಹೆಸರು ಹಾಳು ಮಾಡೋಕೆ ಡ್ರಗ್ಸ್ ಫ್ಯಾಕ್ಟರಿಗಳು ಮಾಡ್ತಾ ಇದ್ದಾರೆ, ಇದರ ಹಿಂದಿರುವ ಕಾಣದ ಕೈಗಳನ್ನ ಪೊಲೀಸರು ಪತ್ತೆ ಹಚ್ಚಬೇಕು ಅಂತ ಹೇಳಿ ನಮ್ಮ ಕನ್ಸರ್ನ್ ಕೂಡ ಅದೇ. ಆನಂದ್ ಅವರೇ, ನಾಗೇಂದ್ರ ಸರ್, ಈಗ ಹೆಂಗೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ತಂಡ ರಿಸರ್ಚ್ ಮಾಡಿದಾಗ ನೋಡಿ, ಲೋಕಲ್ ಹುಡುಗರು ಅಂತೆ ಆನ್ಲೈನ್ ವೆಬ್ಸೈಟ್ಗಳ ಮೂಲಕ ಡ್ರಗ್ ಅಂತೆ, ಕಾಲೇಜ್ ಹತ್ರ ಇರೋ ಬೇಕರಿಗಳು, ಈ ರೆಸ್ಟೋರೆಂಟ್ ಪಬ್ ಅಂತೂ ಬಿಟ್ಬಿಡಿ, ಬೆಂಕಿ ಪೊಟ್ನ ಚಾಕ್ಲೇಟ್ ಅಲ್ಲಿ ಇಟ್ಟುಬಿಟ್ಟು ಡ್ರಗ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಯಾವ ರೀತಿ ಅಂದರೆ ಎಷ್ಟು ಸುಲಭವಾಗಿ ಇವತ್ತು ಡ್ರಗ್ಸ್ ವಿಶಾಲವಾಗಿ ಹರಡ್ತಾ ಇದೆ ಅಂತಂದರೆ, ತುಂಬ ಸಿಂಪಲ್ಸಿಟಿಯಾಗಿ ಇವತ್ತು ಡ್ರಗ್ಸ್ ಮನೆ ಮನೆಗೆ ಹೋಗ್ತಿದೆ, ಮಕ್ಕಳ ಕೈ ಸೇರ್ತಾ ಇದೆ. ಅಂದರೆ ಸರ್ಕಾರದ ಒಂದು ಗೃಹ ಇಲಾಖೆ ಮತ್ತು ಗುಪ್ತಚರ ಇಲಾಖೆಗಳ ವೈಫಲ್ಯಗಳು ಎದ್ದು ಕಾಣಿಸ್ತಾ ಇದೆ. ಇವತ್ತು ನಾವು ಅಂಕಿಅಂಶಗಳು ಸಮೇತ ಕೂಡ ಹೇಳ್ಬೋದು. 2023 6768 ಕೇಸ್ ರಿಜಿಸ್ಟರ್ಡ್ ಆಯಿತು. ಅದರಲ್ಲಿ ಬಂಧನಕ್ಕೊಳಗಾಗದವರು 3069. ಇವ್ರ ಕಲೆಕ್ಷನ್ ಆಯಿತು 76.8 CR. ಅದೇ ರೀತಿ 24ರಲ್ಲಿ 4168 ಕೇಸ್ ರಿಜಿಸ್ಟರ್ಡ್ ಆಗುತ್ತೆ. ಅದರಲ್ಲಿ ಇವರು ಬಂಧನ ಮಾಡಿರೋದು 2466 ಕೇಸ್ಗಳು ಮಾತ್ರ. ಕಲೆಕ್ಟ್ ಮಾಡಿರೋದು 148 ಕೋಟಿ CRನ ಕಲೆಕ್ಷನ್ ಮಾಡಿದ್ದಾರೆ. ಸೊ 2025ರಲ್ಲಿ 5930. ಸೊ ಬಂಧನ ಮಾಡಿರೋದು 2598. ನನ್ನ ಪ್ರಕಾರ ಇವರು ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ದೊಡ್ಡ ದೊಡ್ಡ ಕಣ್ಣು ಬೀಳೋಂಥ ವಿಚಾರಗಳು ಪಬ್ಲಿಕ್ ಎಲ್ಲ ಒಂದು ಪಬ್ಲಿಸಿಟಿ ಆಗೋಯ್ತು, ಪಬ್ಲಿಕ್ ಮಾಧ್ಯಮದ ಕಣ್ಣು ಬಿದ್ದುಬಿಡ್ತು. ಪಬ್ಲಿಕ್ಕಿನ ಮಾಧ್ಯಮದ ಕಣ್ಣು ಬಿದ್ದಿದ್ನ ಆ ಕೂಡಲೇ ಅವ್ರನ್ನ ಬಂಚೋದೋ ಏನೋ ಒಂದು ಕಾರ್ಯತಂತ್ರ ಮಾಡ್ತಾ ಇದ್ದಾರೆ. ನಮಗೆ ಬರೀ ಟ್ರೀ ಮೇಲೆ ಇರೋಂಥ ಲೀಫ್ಗಳನ್ನ, ಫ್ಲವರ್ಗಳನ್ನ ಟ್ರಿಮ್ ಮಾಡೋದ್ರಿಂದ ಇದು ಸಮಸ್ಯೆ ಬಗೆಹರಿಯಲ್ಲ. ಇದು ಮೂಲ ಬುಡಕ್ಕೆ ಹೋಗಿದೆ, ಬುಡದಲ್ಲಿ ಹಿಡಿದಿದೆ. ಇದರ ಹಿಂದೆ ಕಾಣದ ಕೈಗಳು ಇವತ್ತು ಎಲ್ಲ ರೀತಿ ಕುತಂತ್ರದಿಂದ ಸಪೋರ್ಟ್ ಆಗಿ ನಿಂತಿರೋದ್ರಿಂದನೇ ಇವತ್ತು ಈ ರೀತಿಯಾಗಿ ವಿಶಾಲವಾಗಿ ವಿಷ ಇವತ್ತು ನೀಲಾಜಲವಾಗಿ ಹರಡ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಹೇಳ್ತಾ ಇದ್ದಾರಲ್ಲ, BC ಭಗವಾನ್ ಅವ್ರ ಕಾರ್ಯಕ್ರಮಗಳು, ಕೆಲವು ಕಾರ್ಯಕ್ರಮಗಳು ನಾವು ನೋಡ್ದಂಗೆ ಸೋಷಿಯಲ್ ಮೀಡಿಯಾದ ಕಂಡಂಗೆ BC ಭಗವಾನ್ ಅವ್ರು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ, ಆ ಸಂಸ್ಥೆಗೆ ಇರೋ ಒಂದು ಕಿಂಚಿಟ್ಟು ಕರುಣೆ ಕೂಡ ಈ ರಾಜ್ಯ ಸರ್ಕಾರಕ್ಕಿಲ್ಲ. ಇವತ್ತು ಆ ಸಂಸ್ಥೆ ಇಂಡಿವಿಜುವಲ್ ಆಗಿ ಹೋಗಿ ಇವತ್ತು 14 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡಿದೆ. ಒಂದು 10,000 ಜನ ಹುಡುಗರು ಸೇರಿಸಿ ಅಲ್ಲಿ ಮ್ಯಾರಥಾನ್ ಮಾಡ್ತಾ ಇದ್ದೇವೆ. ಇವತ್ತು 80,000ದಿಂದ 1.5 ಲಕ್ಷ ಹುಡುಗರನ್ನ ಸೇರಿಸಿ ಇವತ್ತು ಒಂದು ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತಾ ಇದೆ. ಈ ಒಂದು ನಮ್ಮ ವೀಕ್ಷಕರ ಪ್ರಕಾರ ಕರೆಕ್ಟ್ ಸರ್, ಕನ್ಸರ್ನಿಂಗ್ ಇದೇ ವಿಚಾರ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ನಾವು ಪ್ರಶ್ನೆ ಕೇಳಿದ್ವಿ, ಉತ್ತಾ ಪಂಜಾಬ್ ಮಾದರಿಯಲ್ಲಿ ಜಾಲ ನಮ್ಮ ರಾಜ್ಯದಲ್ಲೂ ಕೂಡ ಹಬ್ತಾ ಇದೆ ಅಂತ ಹೇಳಿ. ಸ್ವಾತಿ ಅವರ ನಂಬರ್ಸ್ ಒಮ್ಮೆ ನೋಡ್ಬಿಡಿ. ಸ್ವಾತಿ ಅವರೇ ನಂಬರ್ಸ್ ನೋಡಿ. ಸ್ವಾತಿ ಅವರೇ 90% ನಾಗರಿಕರಿಗೆ ಅನಿಸ್ತಾ ಇದೆ, ಹೌದು ನಮ್ಮ ರಾಜ್ಯದಲ್ಲೂ ಕೂಡ ಈ ಡ್ರಗ್ ಅನ್ನೋದು ಕನ್ಸರ್ನಿಂಗ್ ಇಶ್ಯೂ ಅಂತ ಹೇಳಿ. ಸ್ವಾತಿ ಅವರೇ 30 ಸೆಕೆಂಡ್ ನಿಮ್ಗೆ, 30 ಸೆಕೆಂಡ್ ಅಶೋಕ್ ಸರ್ಗೆ. ಕ್ವಿಕ್ಲಿ ನಮಗೆ ಆಕ್ಷನ್ ಮೋಡ್ ಬೇಕಪ್, ಆಕ್ಷನ್ ಮೋಡ್ ಇದನ್ನ ತಡೆಯಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. 2013ರಿಂದ 2018 ತನಕ ನಮ್ಮ ಸರ್ಕಾರದ ಅವಧಿಯಲ್ಲಿ ಮುಗಿದ ನಂತರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ 19ರ ಆಸ್ಪಾಸ್ನಲ್ಲಿ
ಐ ಆಮ್ ಗೋಯಿಂಗ್ ದಿಸ್ ಆನ್ ರೆಕಾರ್ಡ್ ಅಂಡ್ ಯು ಕ್ಯಾನ್ ಆಲ್ಸೋ ಚೆಕ್ ಇಟ್ ಆಸ್ ಅ ಜರ್ನಲಿಸ್ಟ್. ಸೊ 19ರ ಆಸ್ಪಾಸ್ನಲ್ಲಿ ಶುರುವಾದಂತಹ ಈ ಒಂದು ದೊಡ್ಡ ಡ್ರಗ್ಸ್ ದಂಧೆ ಅನ್ನುವಂಥದ್ದು ಮೊದಲು ಸ್ಯಾಂಡಲ್ವುಡ್ನಲ್ಲಿ ಯಾರ್ಯಾರು ಅಂದರೆ ದೊಡ್ಡ ದೊಡ್ಡ ತಲೆಗಳು ಅನ್ನೋದು ಮೊದಲು ಸೃಷ್ಟಿಯಾಯಿತು. ಅದಾದ ನಂತರದಲ್ಲಿ ಇದರಲ್ಲಿರುವಂತಹ ಮೀಡಿಯಾಕರ್ಸ್ ಅಂದರೆ ಯಾರು ಸಪ್ಲೈ ಮಾಡ್ತಾರೆ ಪೆಡ್ಲರ್ಸ್, ಅಲ್ಲಿಂದ ಶುರುವಾಯಿತು. ಇದಾದ ನಂತರದಲ್ಲಿ ಅಷ್ಟೊತ್ತಿಗಾಗಲೇ ಅದು ಕಾಲೇಜ್ಗಳಲ್ಲಿ ಹರಡುಬಿಟ್ಟಿತ್ತು. ಅದನ್ನ ಅವತ್ತಿನ ದಿನ ಕೇವಲ ಏನಿವತ್ತಿನ ದಿನ ನಾಗೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ಬಹುಶಃ ಅವರು ಇವತ್ತಿನ ದಿನಕ್ಕೆ ಅದನ್ನ ಅಳವಡಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. 2021 ಜನರನ್ನ ಟಾರ್ಗೆಟ್ ಮಾಡಿದ ತಕ್ಷಣ ಏನು ಕೆಳಮಟ್ಟದಲ್ಲಿ ಅಂತಂದ್ರೆ ಕಾಲೇಜ್ಗಳಲ್ಲಾಗಿರ್ಬೋದು, ಸ್ಕೂಲ್ಗಳ ಹತ್ರ ಆಗಿರಬಹುದು, ಇಲ್ಲಿ ಯಾವ ಡ್ರಗ್ಗಳು ಮಾರಾಟ ಆಗ್ತಾ ಇದೆ ಇದು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ವಿ ಆರ್ ಗೋಯಿಂಗ್ ಟು ದ ರೂಟ್ಸ್. ಆಕ್ಚುಲಿ ಇವತ್ತಿನ ದಿನ ಇಷ್ಟು ಪ್ರಕರಣಗಳು ಹೊರಗಡೆ ಯಾಕೆ ಬರ್ತಾ ಇದೆ ಅಂತಂದ್ರೆ ಈ ಡ್ರಗ್ ದಂಧೆ ಶುರು ಆಗಿರುವಂತದ್ದು ನಿನ್ನೆ ಮೊನ್ನೆಯಿಂದ ಆಗಲ್ಲ. ರಲ್ಲಿ 3,000 ಕೆಜಿ ಡ್ರಗ್ ಬಂದ ನಂತರದಲ್ಲಿ ದೇಶಕ್ಕೆ ಬಿಜೆಪಿ ರೆಪ್ರೆಸೆಂಟ್ ಮಾಡ್ಕೊಂಡು ಸ್ವಾತಿ ಅವರು ಕಾಂಗ್ರೆಸ್ ರೆಪ್ರೆಸೆಂಟ್ ಮಾಡ್ಕೊಡಲ್ಲ. ಈಗ ರಿಜ್ವಾನ್ ಅಂತವರು ತುಂಬಾ ಸೀನಿಯರ್ ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ. ನಾನು ಅದನ್ನ ಹೇಳ್ತಾ ಇದ್ದೀನಿ, ಇದು ಡ್ರಗ್ಸ್ ಏನಿದೆ ಇದು ಮುಂಚೆಯಿಂದ ಇದೆ. ಆದ್ರೆ ವಿಚಾರ ಏನು ಅಂದ್ರೆ ಈ ಸರ್ಕಾರ ಬಂದಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿ ಕರ್ನಾಟಕದಲ್ಲಿ ಈಗ 10 ಫ್ಯಾಕ್ಟರಿಗಳ ಮೇಲೆ ಸೀಸ್ ಆಗಿರ್ತಕ್ಕಂಥ ವಿಚಾರ. ಅಂದ್ರೆ ಅದಕ್ಕೆ ಕಾರಣ ಯಾರು? ಯತೀಂದ್ರ ಸಿದ್ದರಾಮಯ್ಯನ, ಪ್ರಿಯಾಂಕಾ ಖರ್ಗೆನ, ಅಥವಾ ದಿನೇಶ್ ಗುಂಡೂರಾವ, ಅಥವಾ ಜಿ ಪರಮೇಶ್ವರ, ಸಿದ್ದರಾಮಯ್ಯನ, ಮಹದೇವಪ್ಪನ, ಅಥವಾ ಮಹದೇವಪ್ಪರ ಮಗ ಬೋಸ? ರಿಯಾಜ್ ಸರ್ ಕೂಡ ಇದನ್ನ ಯಾರ್ದು ವಾಯ್ಸ್ ಆನ್ ಏರ್ ಇಲ್ಲ, ವಾಯ್ಸ್ ಇಲ್ಲ ಆನ್ ಏರ್. ರಿಯಾಜ್ ಸರ್ ಕೂಡ ಇದಕ್ಕೆ ಒಪ್ತಾರೆ ಅಂತ ಭಾವಿಸ್ತಾ ಎಲ್ಲರದು ಮಾತಿಗೆ ಅವಕಾಶ ಆಯ್ತು. ರಿಯಾಜ್ ಸರ್ ಕೂಡ ಇದಕ್ಕೆ ಒಪ್ತಾರೆ ಅಂತ ಭಾವಿಸ್ತಾ, ನಾಗೇಂದ್ರ ಸರ್ ಕೂಡ ಒಪ್ತಾರೆ ಅಂತ ಭಾವಿಸ್ತಾ, ಬೈ ಎಲೆಕ್ಷನ್ ಗಳಾಗೋಯ್ತು, ಕುರ್ಚಿ ಕಾದಾಟನೋ ಏನು ಸಚಿವ ಸಂಪುಟ ವಿಸ್ತರಣೆನೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು ತಕ್ಷಣಕ್ಕೆ ಸರ್ಕಾರ, ಎಸ್ಪೆಷಲಿ ಮೈಸೂರಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮೈಸೂರಿನಲ್ಲಿ ಆಗ್ತಾ ಇರುವ ಈ ಬೆಳವಣಿಗೆಯನ್ನ ಪ್ರಿಯಾರಿಟಿ ಬೇಸಿಸ್ ಮೇಲೆ ಸಾಲ್ವ್ ಮಾಡುವ, ಅದಕ್ಕೊಂದು ಸೊಲ್ಯೂಷನ್ ತಂದುಕೊಡುವ ಅಗತ್ಯತೆ ಇದೆ. ಅಲ್ಲಿವರೆಗೂ ರಿಪಬ್ಲಿಕ್ ಪದೇ ಪದೇ ಇಂಥ ಸುದ್ದಿಗಳನ್ನು ಪ್ರಸಾರ ಮಾಡಿ ಸರ್ಕಾರ ಹಾಗೆ ಅಧಿಕಾರಿಗಳಿಗೆ ಗಮನ ಸೆಳೆಯೋ ಪ್ರಯತ್ನ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.